ಅಮ್ಮ ನನಗೆ ಕೆಲಸದಲ್ಲಿ ಪ್ರಮೋಷನ್ ಸಿಕ್ತು, ಆಶೀರ್ವಾದ ಮಾಡು ಎನ್ನುತ್ತಾ ಕೈಯಲ್ಲಿದ್ದ ಸಿಹಿ ತಿನ್ನಿಸಿ ಕಾಲಿಗೆ ಎರಗಿದ ಮಗನನ್ನ ಮನಪೂರ್ವಕವಾಗಿ ಆಶೀರ್ವದಿಸಿ ಅಪ್ಪಿದ ದರಿದ್ರಿಯ ಕಣ್ಣಂಚಿನಲ್ಲಿ ಆನಂದ ಬಾಷ್ಪ ಜಿನುಗುತ್ತಿತ್ತು. ಮಗನ ನೆತ್ತಿಗೆ ಮುತ್ತ ನಿಂತು ಸಿಹಿ ತಿನ್ನಿಸಿದ ದರಿದ್ರಿ ಪಕ್ಕದಲ್ಲೇ ನಿಂತು ಈ ಸಂಭ್ರಮವನ್ನ ಕಣ್ತುಂಬಿಕೊಳ್ಳುತ್ತಿದ್ದ ದಾತ್ರಿ ಹಾಗೂ ಮೊಮ್ಮಗಳಿಗೂ ಸಿಹಿ ತಿನ್ನಿಸಿ ದೇವರಿಗೆ ತುಪ್ಪದ ದೀಪ ಹಚ್ಚಲು ದೇವರ ಮನೆಗೆ ನಡೆದಳು. ಕೆಲಸದಲ್ಲಿ ನೀವು ಸಾಧಿಸಿದ ಪ್ರಗತಿಗಾಗಿ ಅಭಿನಂದನೆಗಳು ಅಭಿನಂದನವರೇ ಎಂದು ತಮ್ಮನಿಗೆ ಸಿಹಿ ತಿನ್ನಿಸುತ್ತಾ ಅಭಿನಂದಿಸಿದ ಅಕ್ಕನ ಕಾಲಿಗೂ ನಮಸ್ಕರಿಸಿ ಆಶೀರ್ವಾದ ಮಾಡೆ ಅಕ್ಕ ಎಂದನು ಅಭಿ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು ಎಂದು ತಮ್ಮನಿಗೆ ಆಶೀರ್ವಾದ ಮಾಡಿದ ದಾತ್ರಿ ಇಷ್ಟು ದೊಡ್ಡ ಸಂತೋಷವನ್ನ ಕೇವಲ ಮೈಸೂರು ಪಾಕ್ನಲ್ಲೇ ಮುಗಿಸಿದ್ರೆ ಹೇಗೆ ಅಭಿ, ಪಾರ್ಟಿ ಕೊಡಿಸ್ಬೇಕು ನೀನು ಎಂದು ಕಾಲೆಳೆದಳು. ಪಾರ್ಟಿ ಕೊಡೋದೇನೋ ದೊಡ್ಡ ವಿಷಯವಲ್ಲ ಬಿಡು ಅಕ್ಕ, ಆದರೆ ನಾನು ಕೊಡೋ ಪಾರ್ಟಿಗೆ ಬಂದು ನೀನೇನ್ ಮಾಡ್ತೀಯಾ, ನೀನು ಬಾಣಂತಿ, ಅಲ್ಲಿ ಏನೋ ತಿನ್ನಾಗಿಲ್ವಲ್ಲ, ಅದಕ್ಕೆ ಆಮೇಲೆ ಪಾರ್ಟಿ ಕೊಡಿಸ್ತೀನಿ ಬಿಡು ಎಂದು ಉತ್ತರಿಸಿದನು ಅಭಿ. ಚಿತಿ ಕಾಲಿಗೂ ಬೀಳು ಮಾಮ, ನಾನು ಆಶೀರ್ವಾದ ಮಾಡ್ತೀನಿ ಎಂದು ಮುದ್ದಾಗಿ ಉಳಿದಳು ಅಮ್ಮನ ಪಕ್ಕ ನಿಂತಿದ್ದ 3 ವರ್ಷದ ಪುಟಾಣಿ. ಹೌದಾ, ಏನಂತ ಆಶೀರ್ವಾದ ಮಾಡುತ್ತೆ ನಮ್ಮ ಚಿತಿ ಮರಿ, ಆದರೆ ನಾನು ನಮ್ಮ ಚಿತಿ ಮರಿಗೆ ಮುದ್ದು ಮಾಡ್ತೀನಿ ಎನ್ನುತ್ತಾ ಅವಳನ್ನ ಎತ್ತಿಕೊಂಡು ಮುದ್ದಿಸಿದ ಅಭಿ. ನಂಗೆ ಬೇಗ ಹೊಚ್ಚ ಹತ್ತೆ ಬಲ್ಲಿ ಅಂತ ಆಶೀರ್ವಾದ ಮಾಡ್ತೀನಿ ಬಿಡು ಮಾಮ, ನಿನ್ ಮೀಸೆ ಚುಚ್ಚುತ್ತೆ ಎನ್ನುತ್ತಾ ಕೊಸರಿಕೊಂಡು ಕೆಳಗಿಳಿಯಿತು ಚಿನ್ನಕುರುಳಿ. ವಾವ್, ಹೊಸ ಹತ್ತೆನಾ, ಇದನ್ನ ಯಾರು ಹೇಳ್ಕೊಟ್ಟಿದ್ದು ಪುಟ್ಟ ಎನ್ನುತ್ತಾ ಅಭಿ ಅಮ್ಮ ಹಾಗೂ ಅಕ್ಕನ ಮುಖವನ್ನೇ ನೋಡಿದ. ನಂಗೆ ಯಾರು ಹೇಳ್ಕೊಟ್ಟಿಲ್ಲ ಮಾಮ, ನಂಗೆ ಗೊತ್ತು, ನಾನು ದೊಡ್ಡವಳು ಗೊತ್ತಾ, ಹೊಸ ಅತ್ತೆ ಬಂದು ನಂಗೆ ತಂಗಿ ಪಾಪನ ಕೊಡುತ್ತೆ. ಟಿವಿಲಿ ನೋಡಿದೆ, ಅಮ್ಮಂಗೂ ಹೇಳಿದ್ದು ತಮ್ಮ ಪಾಪ ಕೊಡ್ತು, ನಂಗೆ ಈ ತಮ್ಮ ಪಾಪ ಬೇಡ, ತಂಗಿ ಪಾಪನೇ ಬೇಕು ಎಂದು ಕೈ ಬಾಯಿ ತಿರುಗಿಸುತ್ತಾ ನುಡಿದ ಮಾತಿನ ಮಲ್ಲಿಯನ್ನೇ ಎಲ್ಲರೂ ಬೆರಗಿನಿಂದ ನೋಡಿದ್ರು. ಅಷ್ಟೊತ್ತಿಗೆ ಕೋಣೆಯಿಂದ ಮಗು ಅಳುವ ಸದ್ದು ಕೇಳಿಸಿದ್ರಿಂದ ದಾತ್ರಿ ಮಗನನ್ನ ಸಮಾಧಾನ ಮಾಡಲು ಕೋಣೆಗೆ ಧಾವಿಸಿದಳು. ಅಲ್ಲಿಗೆ ಬಂದ ಅಜ್ಜಿಯ ಸೆರೆಗೆಳೆಯುತ್ತಾ, ಅಜ್ಜಿ ನಂಗೆ ರಸಗುಲ್ಲ ಮಾಡ್ಕೊಡ್ತೀನಿ ಅಂತ ಹೇಳಿದ್ಯಲ್ಲ, ಈಗ ಮಾಡ್ಕೊಡ್ಬಾ ಎಂದು ದರಿದ್ರಿಯನ್ನ ಪೀಡಿಸತೊಡಗಿದ್ದಳು ಮೊಮ್ಮಗಳು. ಅಲ್ವೇ ಪುಟ್ಟಿ, ಈಗ ತಾನೇ ನಾನ್ ತಂದ ಮೈಸೂರು ಪಾಕ್ ತಿಂದ್ಯಲ್ಲೇ, ಮತ್ತ್ಯಾಕೆ ರಸಗುಲ್ಲ ಅಭಿ ಕೇಳಿದಾಗ, ಪುಟ್ಟಿ ನಾನು ಚೂಲೆ ತಿಂದಿದ್ದು ಮಮ್ಮ, ನಂಗೆ ಮೈಸೂರು ಪಾಕು ಬೇಡ ಎನ್ನುತ್ತಿರುವಂತೆಯೇ ದರಿದ್ರಿ ಅವಳನ್ನ ಎತ್ತಿಕೊಂಡಳು. ಪುಟ್ಟಿ ಹೇಳಿದ್ದು ಸರಿಯಾಗಿದೆಯಲ್ಲ ಅಭಿ, ನಾನು ಅದೇ ಯೋಚನೆ ಮಾಡ್ತಿದ್ದೆ, ನಿನ್ನ ಓದು ಮುಗ್ದು ಕೆಲಸ ಪ್ರಮೋಷನ್ ಎಲ್ಲ ಆಯ್ತಲ್ಲ, ಇನ್ನು ಮದುವೆಯನ್ನ ಮುಂದೆ ಹಾಕೋದು ಬೇಡ, ಯೋಚನೆ ಮಾಡು ಎನ್ನುತ್ತಾ, ಬಾ ಪುಟ್ಟ ನನಗೆ ರಸಗುಲ್ಲ ಮಾಡ್ಕೊಡ್ತೀನಿ ಎಂದು ಅಡುಗೆ ಮನೆಯತ್ತ ನಡೆದಳು ದರಿದ್ರಿ. ಒಂದು ಪಾತ್ರೆಯಲ್ಲಿ ಹಾಲನ್ನ ಕಾಯಲಿಟ್ಟು ಅಡುಗೆ ಕಟ್ಟೆಯ ಮೇಲೆ ಕುಳಿತ ಮೊಮ್ಮಗಳ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ರಸಗುಲ್ಲ ತಯಾರಿಸಲು ಸಿದ್ಧತೆಗಳನ್ನ ಮಾಡತೊಡಗಿದಳು ದರಿದ್ರಿ. ಕುದಿಯುತ್ತಿರುವ ಹಾಲಿಗೆ ನಿಂಬೆ ರಸ ಹಾಕಿ ಹಾಲು ಒಡೆಯುವುದನ್ನೇ ತದೇಕ ಚಿತ್ತದಿಂದ ನೋಡ್ತಾ ಇದ್ದವಳಿಗೆ ಥಟ್ಟನೆ ಇಂದಿನ ಘಟನೆಗಳು ನೆನಪಾಗತೊಡಗಿದವು. ತನ್ನ ಬಾಳು ಹೀಗೆಯೇ ಒಡೆದು ಹೋಗುವುದರಲ್ಲಿತ್ತು. ಆಗ ತಾನು ಅನುಭವಿಸಿದ ನರಕ ಯಾತನೆಯಾದರೂ ಎಷ್ಟು, ಮುಂದೆ ತನ್ನ ಬದುಕು ಇಷ್ಟೊಂದು ಚೆನ್ನಾಗಿರುವುದೆಂದು ಕನಸಿನಲ್ಲಾದರೂ ಯೋಚಿಸಲು ಸಾಧ್ಯವಿತ್ತೆ? ತನ್ನ ಅಂದಿನ ನೋವಿಗೆಲ್ಲ ಕಾರಣವಾದದ್ದು ನೆಗ್ಗಿಂಗ್. ದರಿದ್ರಿಯ ಯೋಚನೆ ಮುಂದುವರಿಯಿತು. ತನಗಾದರೂ ಆಗ ನೆಗ್ಗಿಂಗ್ ಅಂದ್ರೆ ಏನೆಂಬುದು ತಿಳಿದಿತ್ತೆ. ತನ್ನ ಆತ್ಮವಿಶ್ವಾಸವನ್ನ ಕುಗ್ಗಿಸಿ ತನಗೆ ತನ್ನಲ್ಲೇ ಕೀಳರಿಮೆ ಮೂಡಿಸುವ ಎಲ್ಲ ಪ್ರಯತ್ನಗಳು ಆ ಸಮಯದಲ್ಲಿ ನಡೆದಿತ್ತಲ್ಲ, ಅದೇನಾದರೂ ಯಶಸ್ವಿಯಾಗಿದ್ದಿದ್ರೆ ಇಂದು ತಾನು ಗೋಡೆಯ ಮೇಲಿನ ಹಾರ ಹಾಕಿಸಿಕೊಂಡಿರುವ ಭಾವಚಿತ್ರವಾಗಿರ್ಬೇಕಿತ್ತು, ಅಥವಾ ಹುಚ್ಚಾಸ್ಪತ್ರೆಯಲ್ಲಿ ಇರಬೇಕಾಗಿತ್ತು. ಆಗ ತನ್ನ ಮಕ್ಕಳ ಸ್ಥಿತಿ ಏನಾಗ್ತಿತ್ತು? ಈ ಯೋಚನೆಯೇ ಅವಳನ್ನ ನಡುಗುವಂತೆ ಮಾಡಿತು. ಅಜ್ಜಿ ಅಜ್ಜಿ ರಸಗುಲ್ಲ ಆಯ್ತಾ ಎನ್ನುತ್ತಾ ಪುಟ್ಟ ಕ್ಷಿತಿ ಕೈ ಹಿಡಿದು ಎಳೆಯುತ್ತಾ ಕೇಳಿದಾಗ್ಲೇ ಯೋಚನೆಯಲ್ಲಿ ಮುಳುಗಿದ್ದ ದರಿದ್ರಿ ಇಹಲೋಕಕ್ಕೆ ಮರಳಿದಳು. ಆಯ್ತು ಪುಟ್ಟ, ಇನ್ನೊಂದು ಸ್ವಲ್ಪ ಹೊತ್ತು ಎಂದು ಸರಸರನೆ ರಸಗುಲ್ಲ ತಯಾರಿಯಲ್ಲಿ ತೊಡಗಿದಳು ದರಿದ್ರಿ. ಸಕ್ಕರೆ ನೀರಿನಲ್ಲಿ ಹದವಾಗಿ ಬೆಂದು ರಸ ಹೀರಿಕೊಂಡು ಉಬ್ಬಿದ ಬಿಸಿ ಬಿಸಿ ರಸಗುಲ್ಲಗಳನ್ನ 3 ಬಟ್ಟಲುಗಳಿಗೆ ಹಾಕಿ ಉಳಿದವುಗಳನ್ನ ಕ್ಯಾಸರಾಲ್ಗೆ ತುಂಬಿಸಿದಳು. ಬಟ್ಟಲಿರುವುದನ್ನ ಹಾರಿಸಿ ಕ್ಷಿತಿಗೆ ತಿನ್ನಿಸುವ ಹೊತ್ತಿಗೆ, ನಮ್ಗೆ ರಸಗುಲ್ಲ ಇಲ್ವಾ, ಅಡುಗೆ ಮನೆಗೆ ಬಂದು ಕೇಳಿದ್ರು ಅಭಿ ಹಾಗೂ 3 ತಿಂಗಳ ಮಗನನ್ನೆತ್ತಿಕೊಂಡ ದಾತ್ರಿ. ಅಮ್ಮ ನೋಡಿಲಿ, ಅಜ್ಜಿ ತುಂಬಾ ರಸಗುಲ್ಲ ಮಾಡಿದೆ, ಚೀಯಾಗಿ ನಾನೇ ತಿನ್ನಿಸ್ತೀನಿ. ಚಿವಿ ಚಮಚದಲ್ಲಿ ರಸಗುಲ್ಲವನ್ನ ತೆಗೆದುಕೊಂಡು ತಮ್ಮನ ಬಳಿ ಹೋದಳು ಕ್ಷಿತಿ. ಅಯ್ಯೋ ಪಾಪು, ಈಗಲೇ ಅದನ್ನೆಲ್ಲ ತಿನ್ನಲ್ಲ, ಅದಕ್ಕೆ ಈಗ ಹೊಟ್ಟೆ ತುಂಬಿದೆ ಎನ್ನುತ್ತಾ ದಾತ್ರಿ ಅದನ್ನ ಕ್ಷಿತಿಗೆ ತಿನ್ನಿಸಿದಳು. ಮಕ್ಕಳಿಬ್ಬರ ಕೈಗೂ ರಸಗುಲ್ಲದ ಬಟಲುಗಳನ್ನ ಕೊಟ್ಟ ದರಿದ್ರಿ ಕ್ಷಿತಿಯೊಂದಿಗೆ ಅಡುಗೆ ಮನೆಯಿಂದ ಹೊರಟಾಗ ದಾತ್ರಿ ಹೇಳಿದಳು, ಅಮ್ಮ ನೀನು ನಮ್ಮ ಜೊತೆಗೆ ತಗೋಬಾರ್ದ? ಇನ್ನೇನು ನಿಮ್ಮ ಅಪ್ಪನು ಬರುವ ಸಮಯ ಆಯ್ತು, ಅವ್ರಿಗೆ ಇದು ತುಂಬಾ ಇಷ್ಟ, ಅವ್ರ ಜೊತೆ ತಗೋತೀನಿ ದರಿದ್ರಿ ಉತ್ತರಿಸಿದಳು. ಓ, ಅಪ್ಪನ ಮೇಲೆ ಎಷ್ಟು ಪ್ರೀತಿ ಅಲ್ವಾ ಅಮ್ಮನಿಗೆ, ಅಪ್ಪನನ್ನು ಬಿಟ್ಟು ತಿನ್ನಲ್ಲ ನೋಡು ಅಬ್ಬಿ ಹೇಳುತ್ತಿರುವಂತೆಯೇ ಇರಲ್ವಾ, ಮತ್ತೆ ನೀನು ಮದುವೆ ಆಗು, ಆಗ ನಿನಗೂ ಗೊತ್ತಾಗುತ್ತೆ. ದಾತ್ರಿ ತಮ್ಮನ ಕಾಲೆಳೆಯುವ ಅವಕಾಶವನ್ನ ಬಿಟ್ಟಾಳೆಯೇ. ಮದುವೆ ಅಂತ ಕೂಡಲೇ ಅಭಿಯ ಮುಖದಲ್ಲಿ ನಸು ನಗು ಮೂಡಿತು. ಅದನ್ನ ನೋಡಿದ ದಾತ್ರಿ ಅಭಿಯನ್ನ ರೇಗಿಸಿದಳು. ಏನು ಮದುವೆ ಅಂತ ಕೂಡಲೇ ಸಾಹೇಬ್ರಿಗೆ ತುಂಬಾ ಖುಷಿ ಆಯ್ತಲ್ಲ, ಏನ್ ಸಮಾಚಾರ? ವಿಷಯ ತಿಳಿಸಲು ಇದೇ ಸರಿಯಾದ ಸಂದರ್ಭವೆಂದುಕೊಂಡ ಅಭಿ, ಅದು ಅಮ್ಮ ಎಂದು ರಾಗ ಹೇಳಿದನು. ಗೊತ್ತಾಯ್ತು, ನೀನು ಇಷ್ಟಪಟ್ಟ ಹುಡುಗಿ ಯಾರು ಅಂತ ಹೇಳ್ಬಿಡು, ನಮಗೆ ಹುಡುಗಿ ನೋಡುವ ಕಷ್ಟ ತಪ್ಪಿಸ್ತಲ್ಲ ಬಿಡು ಹೇಳಿದಳು ದರಿದ್ರಿ. ಅಮ್ಮ
ಅದು ಉರ್ವಿ ಅಂತ ನಮ್ಮ ಆಫೀಸ್ನಲ್ಲೇ ಕೆಲಸ ಮಾಡ್ತಿದ್ದಾಳೆ. 1 ವರ್ಷ ಆಯ್ತು ಅವಳು ಕೆಲಸಕ್ಕೆ ಸೇರಿ. ಏನು ಗೊತ್ತಿಲ್ಲದ ಹಾಗಿದ್ದು ಒಳಗೊಳಗೆ ಈ ವ್ಯವಹಾರ ಬೇರೆ ನಡೆಸಿದ್ಯಲ್ಲ ಅಭಿ. ದಾತ್ರಿ ಮತ್ತೆ ತಮ್ಮನ ಕಾಲೆಳೆದಳು. ಅಯ್ಯೋ ಹಾಗೆಲ್ಲ ಏನಿಲ್ವೇ ಅಕ್ಕ, ನಾನೇನೋ ಅವಳ ಜೊತೆ ಇದರ ಬಗ್ಗೆ ಮಾತಾಡಿಲ್ಲ, ಬರೀ ಕೆಲಸದ ವಿಷಯ ಅಷ್ಟೇ ಮಾತಾಡಿರೋದು. ಹುಡುಗಿ ಇಷ್ಟ ಆದಳು ನನಗೆ. ಅವಳ ಸರಳತೆ, ಕೆಲಸದಲ್ಲಿನ ಏಕಾಗ್ರತೆ, ಪ್ರಾಮಾಣಿಕತೆ, ಎಲ್ಲದಕ್ಕಿಂತ ಮಿಗಿಲಾಗಿ ತಪ್ಪನ್ನ ಖಂಡಿಸುವ ಧೈರ್ಯ ತುಂಬಾ ಇಷ್ಟವಾಯ್ತು. ಅದನ್ನೇ ಹೇಳಿದೆ. ಅದು ನೀವೆಲ್ಲ ಒಪ್ಪಿದ್ರೆ ಮಾತ್ರ, ಮುಂದಿನದು ನಿಮ್ಗೆ ಬಿಟ್ಟದ್ದು. ಅಲ್ಲ ಅಭಿ, ನೀನು ಆಫೀಸ್ಗೆ ಹೋಗ್ತಾ ಇರೋದು ಕೆಲಸ ಮಾಡೋಕ್ಕೋ ಅಥವಾ ಹುಡುಗಿಯರನ್ನ ನೋಡೋದಕ್ಕೋ? ಆ ಹುಡುಗಿ ವಿಷಯ ಇಷ್ಟೆಲ್ಲ ತಿಳಿದುಕೊಂಡಿದ್ದೀಯಾ ಅಂದ್ರೆ ಎಂದ ದಾತ್ರಿಯ ಮಾತಿಗೆ ಅಭಿಗೆ ಕೋಪ ಬಂದಿತು. ಅಮ್ಮ, ಈ ಅಕ್ಕನನ್ನ ನೋಡು, ಸುಮ್ಮನೆ ಏನೇನೋ ಹೇಳ್ತಿದ್ದಾಳೆ. ನಾನು ಕೆಲಸ ಮಾಡದೆ ಬರೀ ಹುಡುಗಿಯರನ್ನೇ ನೋಡ್ತಿದ್ರೆ ಪ್ರಮೋಷನ್ ಸಿಕ್ತಿತ್ತಾ? ಬಿಡು ಅವಳು ಮಾತನ್ನ. ನಿನ್ನನ್ನಲ್ಲದೆ ಅವಳು ಇನ್ಯಾರನ್ನ ರೇಗಿಸ್ಬೇಕೇಳು? ಸರಿ ಅಭಿ, ಹುಡುಗಿಯ ಎಲ್ಲ ವಿವರ ಕೊಡು. ಅವಳ ತಂದೆ ತಾಯಿ ಜೊತೆ ಮಾತಾಡೋಣ. ಮುಂದಿನದು ದಯವೆಚ್ಚಿ ನನಗೆ ಮದ್ವೆ ಮಾಡಿಬಿಟ್ರೆ ನನ್ನ ದೊಡ್ಡ ಜವಾಬ್ದಾರಿ ಮುಗಿಯುತ್ತೆ. ಆಮೇಲೆ ಆ ದೇವರು ನನಗೆ ಅನಾಯಾಸೇನ ಮರಣವನ್ನ ಕರುಣಿಸಿದ್ರೆ ಸಾಕು ಈ ಜನ್ಮಕ್ಕೆ. ಧರಿತ್ರಿ ಹೇಳುತ್ತಿರುವಂತೆಯೇ ಅಮ್ಮ ಎಂದು ದಾತ್ರಿ ಅಭಿ ಇಬ್ಬರು ಕಿರಿಚಿಕೊಂಡ್ರು. ತಮ್ಮನೊಂದಿಗೆ ಆಡುತ್ತಿದ್ದ ಪುಟ್ಟ ಕ್ಷಿತಿ ಗಾಬರಿಯಿಂದ ಇವರತ್ತ ನೋಡಿದಳು. ಯಾಕಮ್ಮ ಹೀಗೆಲ್ಲ ಮಾತಾಡ್ತೀಯಾ? ನೀನು ಇನ್ನು ಅಭಿ ಮಕ್ಕಳು, ಅವ್ರ ಮದ್ವೆ ಎಲ್ಲ ನೋಡ್ಬೇಕು. ಈಗಲೇ ಸಾಯ ಮಾತ್ಯಾಕೆ? ನಮಗೆ ಸಂಕಟ ಆಗುತ್ತೆ. ದಾತ್ರಿ ತಾಯಿಯನ್ನ ಗದರಿದಳು. ಅಭಿ ದುಃಖದಿಂದ ಅಮ್ಮನನ್ನ ಅಪ್ಪಿ ಹಿಡಿದನು. ಹೇಳಿದ ಕ್ಷಣ ನಾನೇನೀಗ್ಲೇ ಸಾಯ್ತೀನ? ಆಯಸ್ಸು ತೀರವರೆಗೂ ಕರ್ಮಗಳನ್ನೆಲ್ಲ ಅನುಭವಿಸಿ ಹೋಗೋದು. ಅಭಿ, ನಾನು ತುಂಬಾ ದಿನಗಳಿಂದ ಇದನ್ನ ನಿನಗೆ ಹೇಳ್ಬೇಕು ಅಂತಿದ್ದೆ. ಈಗ ಸಮಯ ಕೂಡಿ ಬಂತು ನೋಡು. ಧರಿತ್ರಿ ಹೇಳುತ್ತಿರುವಂತೆಯೇ ಮಕ್ಕಳಿಬ್ಬರು ಕುತೂಹಲದಿಂದ ಕೇಳತೊಡಗಿದರು. ಅಭಿ, ಜೀವನದಲ್ಲಿ ಅಪ್ಪ ಅಮ್ಮನಷ್ಟೇ ನಿನ್ನ ಸಂಸಾರನು ಮುಖ್ಯ. ನಿನ್ನನ್ನೇ ನಂಬಿರುವ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡಿಕೊಳ್ಬೇಕಾದದ್ದು ನಿನ್ನ ಧರ್ಮ. ಯಾರಿಂದಲಾದ್ರೂ ನಿನ್ನ ಸಂಸಾರಕ್ಕೆ ತೊಂದರೆ ಆಗ್ತಾ ಇದೆ ಅಂದ್ರೆ ಅವರನ್ನ ನಿರ್ದಾಕ್ಷಿಣ್ಯವಾಗಿ ದೂರ ಸರಿಸು. ಅದು ನಾನು ಅಥವಾ ಅಪ್ಪ ಆದ್ರೂ ಸರಿ. ನಮ್ಮ ಕಾಲ ಮುಗೀತು. ಮುಂದೆ ನೀವು ಚೆನ್ನಾಗಿರ್ಬೇಕಾದವರು. ನಾನು ಇರೋವರೆಗೂ ನಿಮ್ಗೇನು ತೊಂದರೆ ಆಗೋಕೆ ಬಿಡಲ್ಲ. ನಾನು ಹೋದ್ಮೇಲೆ ಅಪ್ಪ ಭಾವನಾತ್ಮಕವಾಗಿ ನಿನ್ನನ್ನು ಕಟ್ಟಿ ಹಾಕಿ ನಿನ್ನ ಸಾಂಸಾರಿಕ ಜೀವನ ಹಾಳು ಮಾಡಲು ಬಂದರೆ ಎರಡನೇ ಯೋಚನೆ ಮಾಡದೆ ಅವರನ್ನ ವೃದ್ಧಾಶ್ರಮಕ್ಕೆ ಕಳಿಸ್ಬಿಡು. ಅಮ್ಮನ ಮಾತುಗಳನ್ನ ಕೇಳುತ್ತಿದ್ದ ಅಭಿ ಹಾಗೂ ದಾತ್ರಿಗೆ ಆಶ್ಚರ್ಯವಾಯ್ತು. ದಾತ್ರಿ ಕೇಳಿಯೇ ಬಿಟ್ಟಳು. ಏನಮ್ಮ ನೀನ್ ಹೇಳ್ತಾ ಇರೋದು? ಎಲ್ರೂ ಅಪ್ಪ ಅಮ್ಮನನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂದ್ರೆ ನೀನೇನಿದು ಆಶ್ರಮಕ್ಕೆ ಕಳಿಸಂತಿದ್ಯಲ್ಲ? ಪಾಪ ಅಪ್ಪ ಅವರು ಹಾಗೆಲ್ಲ ಮಾಡಲ್ಲ ಬಿಡು. ಅಭಿಗೆ ಹೀಗೆ ಹೇಳ್ತಿರೋ ನೀನು ನನಗೆ ಮಾತ್ರ ಅತ್ತೆ ಮಾವನನ್ನ ಚೆನ್ನಾಗಿ ನೋಡ್ಕೋಬೇಕು, ನೀವು ಅವರ ಜೊತೆಯಲ್ಲೇ ಇರಬೇಕು ಅಂತ ಬೇರೆ ದೇಶದಲ್ಲಿದ್ದ ನಮ್ಮನ್ನ ಇಲ್ಲಿಗೆ ಬರುವ ಹಾಗೆ ಮಾಡಿದೆ. ಅಲ್ಲಿ ನಮ್ಮಿಬ್ಬರಿಗೂ ಎಷ್ಟು ಒಳ್ಳೆಯ ಕೆಲಸ ಮತ್ತು ಜೀವನವಿತ್ತು. ಎಲ್ಲವನ್ನೂ ಬಿಟ್ಟು ಬರುವಾಗ ನನಗೆಷ್ಟು ಬೇಜಾರಾಗಿತ್ತು ಗೊತ್ತಾ? ಧರಿತ್ರಿ ಮಾತು ಪ್ರಾರಂಭಿಸುವ ಸಮಯಕ್ಕೆ ಮನೆಗೆ ಬಂದ ಮಾಧವ ತಾಯಿ ಮಕ್ಕಳ ಸಂಭಾಷಣೆಯನ್ನ ಕೇಳಿಸಿಕೊಳ್ಳತೊಡಗಿದ್ದನು. ಅವನಿಗೂ ಧರಿತ್ರಿ ಏನ್ ಹೇಳ್ಬೋದು ಎನ್ನುವ ಕುತೂಹಲ. ಧರಿತ್ರಿ ಮಗಳ ಪ್ರಶ್ನೆಗಳಿಗೆ ಉತ್ತರ ಕೊಡತೊಡಗಿದಳು. ದಾತ್ರಿ, ನಿನ್ನ ಅತ್ತೆ ಮಾವ ತುಂಬಾ ಒಳ್ಳೆಯವರು, ನೀವು ಚೆನ್ನಾಗಿರ್ಬೇಕಂತ ಬಯಸುವವರು. ಆಗಿಲ್ಲದೇ ಇದ್ದಿದ್ರೆ ಅವರು ಒಬ್ಬನೇ ಮಗನನ್ನ ವಿದೇಶಕ್ಕೆ ಕಳಿಸ್ತಿರ್ಲಿಲ್ಲ. ಅವರಿಗೂ ವಯಸ್ಸಾಗ್ತಾ ಇದೆ. ಮಗ ಸೊಸೆ ಮೊಮ್ಮಕ್ಕಳ ಜೊತೆ ಇರ್ಬೇಕೆನ್ನುವ ಆಸೆ ಇರುತ್ತೆ. ಅವರನ್ನ ಚೆನ್ನಾಗಿ ನೋಡಿಕೊಳ್ಬೇಕಾದದ್ದು ನಿಮ್ಮ ಕರ್ತವ್ಯ. ಅವರನ್ನು ಇಲ್ಲಿ ಕೊರಗುವಂತೆ ಮಾಡಿ ಅದ್ಯಾವುದೋ ದೇಶಕ್ಕೆ ಹೋಗಿ ನೀವುಗಳು ಮಾಡುವ ಸಾಧನೆ ವ್ಯರ್ಥ. ಆ ಸಾಧನೆಯನ್ನ ಇಲ್ಲೇ ಮಾಡಿ. ಅಲ್ಲದೆ ಮಕ್ಕಳ ಬೆಳವಣಿಗೆಗೂ ನಮ್ಮ ದೇಶವೇ ಸರಿ. ಅಲ್ಲಿರುವ ಹದಿಹರೆಯದ ಮಕ್ಕಳ ತಂದೆ ತಾಯಿರು ಅನುಭವಿಸ್ತಾ ಇರುವುದು ನಿನಗೆ ತಿಳಿದೇ ಇದೆ. ಅದಕ್ಕೆ ನಿಮ್ಗೆ ಇಲ್ಲಿಗೆ ಬರಲು ತಿಳಿಸಿದ್ದು. ನಾ ಹೇಳಿದ್ದಕ್ಕೆ ಬೆಲೆ ಕೊಟ್ಟು ನೀವು ಇಲ್ಲಿಗೆ ಬಂದ್ರಿ. ನಿನ್ನ ಅತ್ತೆ ಮಾವನು ಖುಷಿಯಾಗಿದ್ದಾರೆ. ನಿಮ್ಮ ಮನೆ ಈಗ ಆನಂದ ಸಾಗರವಾಗಿದೆ ತಾನೆ? ನೀವು ಅಲ್ಲಿದ್ರೆ ಈ ಸಂತೋಷ ಇರ್ತಿತ್ತೆ. ಧರಿತ್ರಿ ತನ್ನ ಮಾತನ್ನ ಮುಂದುವರಿಸಿದಳು. ಇನ್ನು ನಮ್ಮ ಮನೆಯ ವಿಷಯಕ್ಕೆ ಬಂದ್ರೆ ನಿಮ್ಮ ಅಪ್ಪ ನಿನ್ನ ಅತ್ತೆ ಮಾವನ ಹಾಗಲ್ಲ. ಅವರ ಸ್ವಭಾವ ಚೆನ್ನಾಗಿ ತಿಳಿದಿರುವುದರಿಂದಲೇ ಅಬ್ಬಿಗೆ ಮುಂದೆ ತೊಂದರೆ ಆಗಬಾರ್ದೆಂದು ಎಚ್ಚರಿಸುತ್ತಿದ್ದೇನೆ. ಈ ಮನೆಯಲ್ಲಿ ನಾನು ಹಾಗೂ ಅತ್ತೆಯವರು ಅನುಭವಿಸಿದ್ದನ್ನ ನನ್ನ ಸೊಸೆ ಅನುಭವಿಸಬಾರದು ಎನ್ನುವ ಕಾಳಜಿ ನನ್ನದು. ಹಾಗಾದ್ರೆ ಅಪ್ಪ ಕೆಟ್ಟವರೇನಮ್ಮ? ಅವ್ರಿಗೆ ನಮ್ಮನ್ನೆಲ್ಲ ಕಂಡ್ರೆ ತುಂಬಾ ಇಷ್ಟ. ನಮ್ಮನ್ನ ಎಷ್ಟು ಚೆನ್ನಾಗಿ ಪ್ರೀತಿಯಿಂದ ಬೆಳೆಸಿದ್ದಾರೆ. ಅಭಿ ಹೇಳುತ್ತಿರುವಂತೆಯೇ ಮಧ್ಯದಲ್ಲಿ ಅವನ ಮಾತನ್ನ ತಡೆದ ಧರಿತ್ರಿ, ನಿಮ್ಮಪ್ಪ ಕೆಟ್ಟವರಲ್ಲ, ತುಂಬಾ ಒಳ್ಳೆಯವರು. ಅವರ ಈ ಅತಿಯಾದ ಒಳ್ಳೆಯತನದಿಂದಲೇ ನಾನು ಈ ಮನೆಯಲ್ಲಿ ನರಕ ಅನುಭವಿಸುವಂತಾಗಿದ್ದು. ಎಲ್ಲಾ ಗುಣ ಮಸಿ ನುಂಗಿತು ಎನ್ನುವ ಹಾಗೆ ಅವರ ಒಂದೇ ಒಂದು ಕೆಟ್ಟ ಗುಣ ಎಂದ್ರೆ ಅವರ ಅಪ್ಪ ಹಾಕಿದ ಗೆರೆ ದಾಟದೇ ಇದ್ದದ್ದು. ಬೇಕಿದ್ರೆ ಅವರನ್ನೇ ಕೇಳಿ. ಹಾಗಿನಿಂದ ಅಲ್ಲೇ ನಿಂತು ನಮ್ಮ ಮಾತನ್ನ ಕೇಳಿಸಿಕೊಳ್ತಿದ್ದಾರಲ್ಲ. ತಕ್ಷಣ ಅಭಿ ಹಾಗೂ ದಾತ್ರಿ ಸ್ವಲ್ಪ ತೆರೆದಿದ್ದ ಮುಂಬಾಗಿಲತ್ತ ನೋಡಿದ್ರೆ ಮಾಧವ ಮಕ್ಕಳೆದುರು ಸಿಕ್ಕಿಬಿದ್ದ. ಮುಜುಗರದಿಂದ ಒಳಗೆ ಬಂದನು.
ಪುಟಾಣಿ ಕ್ಷಿತಿ ಓಡಿ ಹೋಗಿ ತಾತನನ್ನ ಅಪ್ಪಿಕೊಂಡಳು. ಮೊಮ್ಮಗಳನ್ನ ಮುದ್ದಿಸಿದ ಮಾಧವ ಕೈಕಾಲು ತೊಳೆಯಲು ಒಳನಡೆದ. ಧಾತ್ರಿ ನಿದ್ರೆ ಹೋದ ಮಗುವನ್ನ ತೊಟ್ಟಿಲಲ್ಲಿ ಮಲಗಿಸಿ ಕಾಫಿ ಮಾಡುತ್ತೇನೆಂದು ಅಡುಗೆ ಮನೆಯತ್ತ ತೆರಳಿದಳು. ಧಾತ್ರಿ ಕಾಫಿ ತೆಗೆದುಕೊಂಡು ಬರುವ ಹೊತ್ತಿಗೆ ಮಾಧವನು ಬಂದು ಕುಳಿತಿದ್ದ. ಅಷ್ಟರಲ್ಲಾಗಲೇ ಅಭಿ ತಂದೆಗೆ ಸಿಹಿ ತಿನ್ನಿಸಿ ತನ್ನ ಕೆಲಸದ ಬಡ್ತಿಯ ವಿಷಯ ತಿಳಿಸಿ ಆಶೀರ್ವಾದ ಪಡೆದಿದ್ದ. ತಮ್ಮನಿಗೆ ಕಾಫಿ ಕೊಟ್ಟ ಧಾತ್ರಿ ಅಮ್ಮನಿಗೆ ರಸಗುಲ್ಲ ತರಲೆ ಎಂದು ಕೇಳಿದಾಗ ಧರಿತ್ರಿ ತನಗೆ ಕಾಫಿ ಮಾತ್ರ ಸಾಕೆಂದಳು. ಮಾಧವನತ್ತ ನೋಡಿದಾಗ ಅವನು ಬೇಡವೆಂದು ತಲೆ ಆಡಿಸಿ ಕಾಫಿಯನ್ನ ತೆಗೆದುಕೊಂಡನು. ಗೊಂಬೆಯೊಂದಿಗೆ ಆಟವಾಡಿಕೊಳ್ತಿದ್ದ ಮಗಳಿಗೆ ಹಾಲು ಕೊಟ್ಟು ತಾನು ಕಾಫಿಯ ಲೋಟ ಹಿಡಿದು ಕುಳಿತಳು ಧಾತ್ರಿ. ಧರಿತ್ರಿಯ ಮಾತಿನಿಂದ ಗೊಂದಲಗೊಂಡ ಅಭಿ, ಅಮ್ಮ ನೀನು ಹೇಳ್ತಾ ಇರುವುದು ಒಂದು ನನಗೆ ಅರ್ಥವಾಗ್ತಿಲ್ಲ. ತಂದೆಯ ಮಾತು ಕೇಳೋದು ಒಳ್ಳೆಯದೇ ತಾನೇ ಎಂದು ಪ್ರಶ್ನಿಸಿದ. ಮಕ್ಕಳು ತಂದೆ ತಾಯಿ ಮಾತು ಕೇಳಬೇಕು ಅನ್ನೋದು ನಿಜಾನೇ, ಆದರೆ ಒಳ್ಳೆಯದನ್ನು ಮಾತ್ರ. ಅವರು ಹೇಳಿದ್ದೇ ವೇದ ವಾಕ್ಯವಲ್ಲ. ಒಳ್ಳೆಯದು ಕೆಟ್ಟದ್ದು ಯಾವುದನ್ನ ಕೇಳಬೇಕು ಯಾವುದನ್ನ ಕೇಳಬಾರ್ದು ಎನ್ನುವುದನ್ನು ವಿವೇಚಿಸುವ ಶಕ್ತಿ ಬೆಳೆದ ಮಕ್ಕಳಿಗಿರಬೇಕು. ಆದರೆ ನಿಮ್ಮ ಅಪ್ಪನಿಗೆ ಆ ಶಕ್ತಿಯೇ ಇರಲಿಲ್ಲ. ತಂದೆ ಹೇಳಿದ್ದೆಲ್ಲವನ್ನ ಕುರುಡಾಗಿ ಚಾಚು ತಪ್ಪದೆ ಪಾಲಿಸ್ತಿದ್ರು, ಅಥವಾ ಹಾಗೆ ಕೇಳುವಂತೆ ಮಾಡಿಕೊಂಡಿದ್ರು ನಿಮ್ಮ ತಾತ. ಧರಿತ್ರಿಯ ಮಾತನ್ನ ಮಧ್ಯದಲ್ಲೇ ತಡೆದ ಧಾತ್ರಿ, ಅಮ್ಮ ಅದೇಗೆ ಸಾಧ್ಯ? ತಾತ ಎಷ್ಟು ಒಳ್ಳೆಯವರಾಗಿದ್ರು, ಅವರು ಕೋಪ ಮಾಡ್ಕೊಂಡಿದ್ದೇ ನಾನು ನೋಡಿರಲಿಲ್ಲ ಎಂದು ಅನುಮಾನದಿಂದಲೇ ಕೇಳಿದಳು. ಮತ್ತೆ ವಿವರಿಸತೊಡಗಿದಳು ಧರಿತ್ರಿ. ಎಲ್ಲವೂ ಸಾಧ್ಯ. ನೆಗ್ಗಿಂಗ್ ಪದ ಕೇಳಿದ್ದೀರಾ? ಅದೇ ಸ್ವಭಾವದವರು ನಿಮ್ಮ ತಾತ. ನಾನು ಮಾತ್ರ ಶ್ರೇಷ್ಠ, ಉಳಿದವರೆಲ್ಲರೂ ನನಗಿಂತ ಕೀಳು, ಉಪಯೋಗವಿಲ್ಲದವರು, ಎಲ್ಲರೂ ನನ್ನ ಸೇವೆ ಮಾಡುವುದಕ್ಕೆ ಇರುವವರು ಎಂದುಕೊಳ್ಳುತ್ತಾ ಸದಾ ತನ್ನ ಸುತ್ತಮುತ್ತ ಇರೋರನ್ನ ಏಳಿಸುತ್ತಾ ಅವರ ಆತ್ಮವಿಶ್ವಾಸವನ್ನೇ ಕುಗ್ಗಿಸಿಬಿಡ್ತಾರೆ ಇಂತಹ ವ್ಯಕ್ತಿಗಳು. ಇವರು ನೇರವಾಗಿ ಯಾರನ್ನೂ ನಿಂದಿಸುವುದಿಲ್ಲ, ಜೋರಾಗಿ ಮಾತಾಡುವುದೂ ಇಲ್ಲ, ಆದರೆ ತಮ್ಮ ನಯವಾದ ಮಾತುಗಳಿಂದಲೇ ಇತರರಿಗೆ ಚಾಟಿ ಏಟು ಬೀಸುತ್ತಾರೆ. ಒಂದು ರೀತಿ ರೇಷ್ಮೆ ಶಾಲಿನಲ್ಲೇ ಸುತ್ತಿ ಒಡೆಯುವುದು ಎನ್ನುತ್ತಾರಲ್ಲ ಹಾಗೆ. ಹೀಗೆ ಸದಾ ನೆಗ್ಗಿಂಗೆ ಗುರಿಯಾಗುವ ವ್ಯಕ್ತಿಗಳು ತಮ್ಮೊಳಗೆ ಕೀಳರಿಮೆಯನ್ನ ಬೆಳೆಸಿಕೊಳ್ಳುತ್ತಾ ತಾನು ಯಾವುದಕ್ಕೂ ಉಪಯೋಗವಿಲ್ಲ, ತನ್ನಿಂದ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ ಎಂದು ನಿರ್ಧರಿಸಿ ತಮ್ಮ ಬದುಕನ್ನ ಆ ವ್ಯಕ್ತಿಗೆ ಒಪ್ಪಿಸಿಬಿಡ್ತಾರೆ. ಸ್ವಂತ ನಿರ್ಧಾರ ಕೈಗೊಳ್ಳುವ ಶಕ್ತಿ ಇಲ್ಲದೆ ಆ ವ್ಯಕ್ತಿ ಆಡಿಸಿದಂತೆ ಆಡುವ ಸೂತ್ರದ ಗೊಂಬೆಯಾಗಿ ತಮ್ಮ ಜೀವನವನ್ನ ಜೊತೆಗೆ ತಮ್ಮನ್ನ ನಂಬಿದವರ ಬದುಕನ್ನು ಆಳ್ಗಿಡುತ್ತಾರೆ. ಆಶ್ಚರ್ಯದಿಂದ ಪರಸ್ಪರ ಮುಖ ನೋಡಿಕೊಂಡರು ಅಕ್ಕ ತಮ್ಮ. ಅವರ ಮುಖಭಾವ ಗಮನಿಸಿದ ಧರಿತ್ರಿ ತನ್ನ ಮಾತು ಮುಂದುವರಿಸಿದಳು. ನಿಮಗೆ ಇದನ್ನು ನಂಬೋದು ಕಷ್ಟವಾಗ್ತಿದೆ ಅಲ್ವಾ? ಅದಕ್ಕೆ ಸಾಕ್ಷಿ ಏನು ತಿಳಿಯದವರ ಹಾಗೆ ಇಲ್ಲೇ ಕೂತಿದ್ದಾರಲ್ಲ ನಿಮ್ಮಪ್ಪ, ಅವರನ್ನೇ ಕೇಳಿಬೇಕಾದ್ರೆ ಮೊದಲವ್ರು ಹೇಗಿದ್ರು ಅಂತ. ಜೊತೆಗೆ ನಿಮ್ಮ ಅಜ್ಜಿ ಕೂಡ ನಿಮ್ಮ ತಾತ ನನ್ನನ್ನ ಹಾಗೆ ಮಾಡೋಕೆ ನೋಡಿದ್ರು, ಆದ್ರೆ ಅವರಿಂದ ಆಗ್ಲಿಲ್ಲ. ಆದ್ರೆ ಅದೇ ಕೋಪಕ್ಕೆ ನನಗೆ ಕೊಡಬಾರದ ಕಾಟ ಎಲ್ಲ ಕೊಟ್ರು. ನಾನು ಎಲ್ಲವನ್ನ ಧೈರ್ಯದಿಂದ ಎದುರಿಸಿ ನಿಮ್ಮಪ್ಪನಿಗೂ ಆತ್ಮವಿಶ್ವಾಸ ತುಂಬಿದೆ. ಇದಕ್ಕೆಲ್ಲ ಕಾರಣವಾದದ್ದು ನನ್ನ ಆತ್ಮವಿಶ್ವಾಸ ಹಾಗೂ ನಾನು ಅಧ್ಯಯನ ಮಾಡಿದ ಮನೋವಿಜ್ಞಾನ. ನನಗೆ ಅಜ್ಜಿಗೂ ಮಾರ್ಗದರ್ಶನ ಮಾಡಿದ ನನ್ನ ಅಧ್ಯಾಪಕಿ ಡಾಕ್ಟರ್ ಭುವನ ಮೇಡಮ್ ಅವರ ಪ್ರೋತ್ಸಾಹದಿಂದಲೇ ನಾನು ಓದನ್ನ ಮುಂದುವರಿಸಿ ಆಪ್ತ ಸಮಾಲೋಚಕಿಯಾಗಿದ್ದು. ಅವರಿಲ್ಲದೆ ಇದ್ದಿದ್ರೆ ನಾನು ನಿಮ್ಮ ತಾತನ ಕಾಟಕ್ಕೆ ಏನಾಗ್ಬಿಡ್ತಿದ್ನೋ ಏನೋ. ಇಷ್ಟೊತ್ತು ಮೌನವಾಗಿ ಕುಳಿತು ತಾಯಿ ಮಕ್ಕಳ ಸಂಭಾಷಣೆಯನ್ನು ಆಲಿಸ್ತಿದ್ದ ಮಾಧವ, ನಿಜ ನಿಮ್ಮಮ್ಮ ನನ್ನ ಬಾಳಿಗೆ ದೇವತೆಯಂತೆ ಬಂದು ನನ್ನ ಕಣ್ಣರಳಿಸಿದಳು. ಬಾವಿಯೊಳಗಿರುವ ಕಪ್ಪಿಯಾಗಿದ್ದ ನನಗೆ ಜೀವನದ ನಿಜವಾದ ಅರ್ಥ ತಿಳಿಸಿದಳು. ಸುಖ ಸಂತೋಷ ನೆಮ್ಮದಿ ಎಲ್ಲ ಅವಳಿಂದಲೇ ಸಿಕ್ಕಿದ್ದು. ನಾನು ಇವತ್ತು ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನ ಗಳಿಸಲು ಸಾಧ್ಯವಾಗಿರುವುದು ನಿಮ್ಮ ಅಮ್ಮನಿಂದಲೇ. ಆದರೆ ಪಾಪ ಇದನ್ನೆಲ್ಲ ಸಾಧಿಸಲು ಅವಳು ತುಂಬಾ ಕಷ್ಟಪಟ್ಟಿದ್ದಾಳೆ ಎನ್ನುತ್ತಾ ಅಭಿಮಾನದಿಂದ ಪತ್ನಿಯನ್ನ ನೋಡಿದನು. ಜೊತೆಲೇ ಇದ್ದರೂ ಇದ್ಯಾವುದು ನಿಮಗೆ ಗೊತ್ತಾಗ್ಲಿಲ್ವಲ್ಲ? ಅಭಿಯ ಮಾತಿಗೆ ಇಲ್ಲ, ನಿಮಗೆ ಗೊತ್ತಾಗಲು ನಾವು ಬಿಡಲಿಲ್ಲ. ಮನೆಯ ಸಮಸ್ಯೆಗಳು ಬೆಳೆಯುವ ಮಕ್ಕಳ ಮೇಲೆ ಪ್ರಭಾವ ಬೀರುತ್ತದೆಂದು ಯಾವುದನ್ನು ನಿಮ್ಮವರೆಗೆ ಬರಲು ಬಿಡಲಿಲ್ಲ. ನಿಮ್ಮ ಅಪ್ಪನಿಗೂ ಎಚ್ಚರಿಕೆ ನೀಡ್ತಿದ್ದೆ. ಅಲ್ಲದೆ ನೀವು ವಯಸ್ಸಿಗೆ ಬರುವ ಹೊತ್ತಿಗೆ ನಿಮ್ಮ ತಾತನಿಗೆ ಆರೋಗ್ಯ ಕೆಟ್ಟಿತ್ತು. ಹಾಗಾಗಿ ನಿಮಗೇನು ಗೊತ್ತಿಲ್ಲ. ಅಭಿ ಧಾತ್ರಿ ಇಬ್ಬರು ಬಂದು ತಾಯಿಯನ್ನ ತಬ್ಬಿಕೊಂಡ್ರು. ಇದನ್ನ ನೋಡಿ ಅಸೂಯೆಯಿಂದ ಓಡಿ ಬಂದ ಕ್ಷಿತಿ, ಇದು ನಮ್ಮಜ್ಜಿ, ಅಮ್ಮ ಮಾಮ ಅಜ್ಜಿನ ನೀವು ಮುತ್ಬೇದಿ ಎನ್ನುತ್ತಾ ಇಬ್ಬರನ್ನ ದೂರ ತಳ್ಳಿ ತಾನು ಅಜ್ಜಿಯನ್ನ ಮುದ್ದುಗರೆಯತೊಡಗಿದಳು. ರಾತ್ರಿ ಅಡುಗೆ ಮನೆಯ ಕೆಲಸಗಳನ್ನೆಲ್ಲ ಮುಗಿಸಿ ಮಲಗಲು ಕೋಣೆಗೆ ಬಂದ ಧರಿತ್ರಿ ನೆಪ ಮಾತ್ರಕ್ಕೆ ಕೈಯಲ್ಲಿ ಪುಸ್ತಕ ಹಿಡಿದು ಏನನ್ನ ಯೋಚಿಸುತ್ತಿದ್ದ ಮಾಧವನನ್ನ ನೋಡಿ ಕೇಳಿದಳು. ರೀ, ನಾನು ಮಕ್ಕಳೆದುರು ಹೇಳಿದ್ದು ಕೇಳಿ ನಿಮಗೆ ಬೇಜಾರಾಯ್ತಾ? ಅಭಿಯ ಬದುಕು ನಮ್ಮಂತಾಗದೆ ಚೆನ್ನಾಗಿರ್ಬೇಕು ಎನ್ನುವುದಕ್ಕಾಗಿ ಅವನನ್ನ ಎಚ್ಚರಿಸಿದೆ ಅಷ್ಟೇ. ಖಂಡಿತ ಇಲ್ಲ ಕಣೆ, ನೀನು ಹೇಳಿದ್ದು ಸರಿಯಾಗೇ ಇದೆ. ಆದರೆ ನಾನು ಹಾಗೆ ಮಾಡ್ಬೋದು ಅಂತ ನಿನಗೆ ಅನ್ಸುತ್ತಾ? ನಾನೀಗ ಬದಲಾಗಿಲ್ವಾ? ನೀನು ಮದುವೆ ಆದಾಗ ಇದ್ದ ಮಾಧವನಲ್ಲ ನಾನು. ಆದರೂ ನೀನು ಮಕ್ಕಳೆದ್ರು ನಿನ್ನ ಕಷ್ಟಗಳನ್ನ ಹೇಳ್ಕೊಳ್ಳಿಲ್ಲ, ನನ್ನನ್ನು ದೂರ್ಲಿಲ್ಲ. ನಿನ್ನ ಈ ಪ್ರೌಢ ನಡವಳಿಕೆ ನೋಡಿ ನನಗೆ ಹೆಮ್ಮೆ ಆಗ್ತಿದೆ, ಮಾಧವ ಉತ್ತರಿಸಿದನು. ದಂಪತಿಗಳ ಸಂಭಾಷಣೆ ಮುಂದುವರಿಯಿತು. ನೀವು ಬದಲಾಗಿದ್ದೀರಾ ನಿಜ, ಆದರೂ ನಾನು ಹೋದ್ಮೇಲೆ ನೀವೇಗಿರ್ತೀರೋ? ನಿಮಗೆ ಅಭದ್ರತೆಯ ಭಾವನೆ ಕಾಡಿ ನೀವು ಅಪ್ಪನ ಹಾಗೆ ಮಾಡಿದ್ರೆ ಇತಿಹಾಸ ಮರುಕಳಿಸಬಾರ್ದು ಅಲ್ವಾ? ಬಿಡ್ತು ಅನ್ನೋ ಧರಿತ್ರಿ.
ನೀನು ಇಲ್ಲದೆ ಇರೋ ಜೀವನದ ಕಲ್ಪನೆ ಕೂಡ ಮಾಡ್ಲಾರೆ. ಅಯ್ಯೋ ಬಿಡಿ, ಅದನ್ನೆಲ್ಲ ಕಂಡವರಾರು. ಕೈ ಕಾಲು ಗಟ್ಟಿಯಾಗಿರುವಾಗಲೇ ಹೋದ್ರೆ ಸಾಕು ಅಂದಾಗಿ ಹಬಿ ತನ್ನ ಸಹೋದ್ಯೋಗಿ ಒಬ್ಳನ್ನ ಇಷ್ಟಪಟ್ಟಿದ್ದಾನಂತೆ. ವಿವರಗಳನ್ನ ಕೊಡು, ಅವನ ತಂದೆ ತಾಯಿ ಹತ್ರ ಮಾತಾಡೋಣ ಅಂತ ಹೇಳ್ತೀನಿ. ಸರಿ ಬಿಡು, ನೀನ್ ಹೇಳಿದ್ಮೇಲೆ ಮುಗೀತು. ಎಲ್ಲ ಕೂಡ್ ಬಂದ್ರೆ ಆದಷ್ಟು ಬೇಗ ವಾಲ್ಗ ಉದಿಸ್ಬಿಡೋಣ. ದೀಪ ವಾರಿಸಿ ಮಲಗಿದ್ರು ದರಿತ್ರಿಯ ಮನಸ್ಸು ಕಲಕಿತ್ತು. ಅದು ತನ್ನ ಹಿಂದಿನ ಕಹಿ ನೆನಪುಗಳ ಸುಳಿಯಲ್ಲಿ ಸುತ್ತ ತೊಡಗಿತು. ಮಲೆನಾಡಿನ ಒಂದು ಪುಟ್ಟ ಹಳ್ಳಿ ವಸುಧಾಪುರ ದರಿತ್ರಿಯ ತವರೂರು. ಕೃಷಿ ಪ್ರಧಾನವಾದ ಆ ಊರಿನ ಮಧ್ಯಮ ವರ್ಗದ ಕೃಷಿಕರು ಅವಳ ಎತ್ತವರು. ತಂದೆ ಪೃಥ್ವಿರಾಜ್ ಹಾಗೂ ತಾಯಿ ವಿಮಲಾ. ಅವನಿ ಹಾಗೂ ಮೇದನಿ ದರಿತ್ರಿಯ ಅವಳಿ ಸಹೋದರಿಯರು. ಹಾಸಿಗೆ ಇದ್ದಷ್ಟೇ ಕಾಲು ಚಾಚು ಎಂಬ ಮಾತಿನಲ್ಲೇ ನಂಬಿಕೆ ಇಟ್ಟ ಸಂತೃಪ್ತ ಸುಸಂಸ್ಕೃತ ಕುಟುಂಬವಾಗಿತ್ತು ಅದು. ಮಲೆನಾಡಿನ ಸುಂದರವಾದ ಪ್ರಕೃತಿಯ ನಡುವೆ ದರಿತ್ರಿಯ ಬದುಕು ಹರಳಿತ್ತು. ವಿದ್ಯಾಭ್ಯಾಸದ ಜೊತೆಗೆ ಚಿತ್ರಕಲೆಯು ಹವ್ಯಾಸವಾಗಿ ಅವಳ ಕೈ ಹಿಡಿದಿತ್ತು. ಪದವಿಯಲ್ಲಿ ಮನೋವಿಜ್ಞಾನವನ್ನ ಒಂದು ವಿಷಯವಾಗಿ ತೆಗೆದುಕೊಂಡ ದರಿತ್ರಿಗೆ ಮುಂದೆ ಅದರಲ್ಲೇ ಸ್ನಾತಕೋತ್ತರ ಪದವಿ ಪಡೆದು ಆಪ್ತ ಸಮಾಲೋಚಕಿಯಾಗುವ ಕನಸಿತ್ತು. ಆದರೆ ಅಂತಿಮ ಪದವಿ ಪರೀಕ್ಷೆ ಬರೆಯುವ ಮೊದಲೇ ಬಂದ ವಿವಾಹದ ಪ್ರಸ್ತಾಪದಿಂದ ಅವಳು ತನ್ನ ಕನಸಿಗೆ ಎಳ್ಳು ನೀರು ಬಿಡುವಂತಾಗಿತ್ತು. ಪರಿಚಿತರ ಮೂಲಕ ತಾನಾಗಿ ಹುಡುಕಿಕೊಂಡು ಬಂದ ಉತ್ತಮ ಸಂಬಂಧವನ್ನ ಬೇಡ ಎನ್ನಲು ಮನೆಯವರಿಗೆ ಕಾರಣಗಳೇ ಇರಲಿಲ್ಲ. ದರಿತ್ರಿಗೆ ಈಗಲೇ ಮದುವೆ ಇಷ್ಟವಿಲ್ಲದಿದ್ರು ತನ್ನ ಹಿಂದೆಯೇ ಬೆಳೆದು ನಿಂತ ಇಬ್ಬರು ತಂಗಿಯರ ಜವಾಬ್ದಾರಿಯೂ ಎತ್ತವರಿಗೆ ಇದ್ದುದರಿಂದ ಮದುವೆಗೆ ಒಪ್ಪಿದಳು. ಅಂತಿಮ ಪರೀಕ್ಷೆಗಳು ಮುಗಿದ ಕೂಡಲೇ ವಿವಾಹವು ನಡೆಯಿತು. ಶ್ರೀಮಂತರಾದರೂ ಸರಳ ನಡೆನುಡಿಯ ಬೀಗರನ್ನ ನೋಡಿ ಎಲ್ಲರೂ ದರಿತ್ರಿಯ ಅದೃಷ್ಟವನ್ನ ಕೊಂಡಾಡಿದರು. ದೂರದ ಬೆಟ್ಟ ನುಣ್ಣಗೆ ಎನ್ನುವಂತೆ ಕ್ರಮೇಣ ಗಂಡನ ಮನೆಯ ಒಂದೊಂದೇ ಹುಳುಕುಗಳು ದರಿತ್ರಿಯ ಅನುಭವಕ್ಕೆ ಬರತೊಡಗಿದವು. ಆ ಮನೆಯಲ್ಲಿ ಅತ್ತೆ ಕೇವಲ ಉತ್ಸವ ಮೂರ್ತಿಯಷ್ಟೇ. ಮನೆಯ ಆಡಳಿತವೆಲ್ಲವೂ ಮಾವ ಆನಂದರಾಯರ ಕೈಯಲ್ಲಿ. ಹೆಸರು ಮಾತ್ರ ಆನಂದ. ಆದ್ರೆ ಯಾರೊಬ್ಬರ ಆನಂದವನ್ನು ಅವರು ಸಹಿಸ್ತಿರ್ಲಿಲ್ಲ. ತಾವು ಕೂಡ ಆನಂದವಾಗಿರ್ತಿರ್ಲಿಲ್ಲ. ಅವರು ಹಾಕಿದ ಗೆರೆಯನ್ನ ಯಾರು ದಾಟುವಂತಿರ್ಲಿಲ್ಲ. ಅಡುಗೆ ತಿಂಡಿ ಎಲ್ಲವೂ ಅವರ ಆಯ್ಕೆಯಂತೆ. ಅವರು ಹೇಳಿದಷ್ಟೇ ಮಾಡ್ಬೇಕಿತ್ತು. ಅವರಿಗೆ ಬೇಕಾಗಿದ್ದು ಸೊಸೆಯಲ್ಲ, ಕೆಲಸ ಮಾಡಲು ಒಂದು ಆಳು ಅಷ್ಟೇ. ತವರು ಮನೆಯ ಸ್ವತಂತ್ರ ವಾತಾವರಣದಲ್ಲಿ ಬೆಳೆದಿದ್ದ ದರಿತ್ರಿಗೆ ಗಂಡನ ಮನೆಯ ವ್ಯವಹಾರಗಳು ತೀರಾ ವಿಚಿತ್ರ ಎನಿಸಿತು. ಮಾವನ ಅತಿ ವಿನಯ ಪ್ರಾರಂಭದಲ್ಲಿ ಏನು ಅನಿಸ್ತಾ ಇದ್ರು, ನಂತರ ಅದು ಧೂರ್ತ ಲಕ್ಷಣ ಎಂದು ತಿಳಿಯಿತು. ಮಾವ ಅವಳಿಗೆ ನೇರವಾಗಿ ಏನು ಹೇಳ್ತಾ ಇದ್ರು, ಪುಟ್ಟಿ ಪುಟ್ಟಿ ಎನ್ನುತ್ತಲೇ ಪರೋಕ್ಷವಾಗಿ ಅವಳ ತವರಿನವರನ್ನ ಏಳಿಸ್ತಿದ್ರು. ಬಾಯಲ್ಲಿ ಬೆಣ್ಣೆ ಬಾಗಿಲಲ್ಲಿ ದೊಣ್ಣೆ ಎನ್ನುವ ಹಾಗೆ ನಯವಾದ ಮಾತುಗಳಿಂದಲೇ ಹರಿತವಾದ ಬಾಣಗಳನ್ನ ಬಿಡ್ತಾ ಇದ್ರು. ಅವು ದರಿತ್ರಿಗೆ ಅಪಾರವಾದ ನೋವನ್ನ ಕೊಡ್ತಾ ಇದ್ದವು. ಅತ್ತೆಯ ಆರೋಗ್ಯ ಸರಿ ಇಲ್ಲದೆ ಇದರಿಂದ ಮನೆಯ ಕೆಲಸವೆಲ್ಲ ದರಿತ್ರಿಯ ಪಾಲಾಗಿತ್ತು. ಶ್ರೀಮಂತರಾದರೂ ಮನೆಯಲ್ಲಿ ಕೆಲಸದವರೇ ಇರಲಿಲ್ಲ. ಮಾಧವನು ಸಹ ಮನೆಯ ಒಳಗಿನ ಹಾಗೂ ಹೊರಗಿನ ಕೆಲಸಗಳನ್ನ ಮಾಡ್ತಾ ಇದ್ದನು. ಮಾವ ಮಗನನ್ನ ಒಬ್ಬ ಕೆಲಸದ ಆಳಿನಂತೆಯೇ ನೋಡ್ತಾ ಇದ್ದರು. ಹಳ್ಳಿ ಮನೆಯ ತೋಟದ ಕೆಲಸ ಮಾಡಿ ರೂಢಿ ಇದ್ದುದರಿಂದ ದರಿತ್ರಿಗೆ ಕೆಲಸ ಮಾಡೋದು ಕಷ್ಟವಿರದಿದ್ರು ಪ್ರತಿಯೊಂದರಲ್ಲೂ ಕೊಂಕು ಹುಡುಕುವ ಅವಳಿಗೇನು ತಿಳಿಯದು. ತಾನೇ ಸಹಾಯ ಮಾಡುತ್ತೇನೆಂದು ಬರುವ ಮಾವನ ಕಾಟ ಮಾತ್ರ ಸಹಿಸಲು ಸಾಧ್ಯವಾಗಿತ್ತು. ಗಂಡ ಹೆಂಡತಿಯ ಖಾಸಗಿ ವಿಷಯದಲ್ಲೂ ಅವರು ಮೂಗು ತೋರಿಸಿದಾಗ ಮಾತ್ರ ದರಿತ್ರಿ ಪ್ರಬಲವಾಗಿ ಪ್ರತಿಭಟಿಸಿದಳು. ಮಾಧವ ಆಗ್ಲೂ ಕೂಡ ಅಪ್ಪನ ವಿರುದ್ಧ ದನಿ ಎತ್ತಲಿಲ್ಲ. ಇವನು ಭಾವನೆಗಳೇ ಇಲ್ಲದ ಯಂತ್ರ ಮಾನವನೇನು ಎನಿಸಿತು ದರಿತ್ರಿಗೆ. ಸಮಾರಂಭಗಳಿಗೆ ಹೋಗಲು ಅತ್ತೆ ಹಾಗೂ ಸೊಸೆ ಅವರು ತೆಗೆದಿಟ್ಟ ಸೀರೆ ಒಡವೆಗಳನ್ನ ಮಾತ್ರ ಧರಿಸಬೇಕಿತ್ತು. ಸೀರೆ ಉಟ್ಟಾಗ ಸೆರಗನ್ನ ಉದ್ದ ಬಿಡಬಾರ್ದು, ಹೂವನ್ನ ಮಾಲೆಯಾಗಿ ಮುಡಿಬಾರ್ದು. ಹೀಗೆ ಪ್ರತಿಯೊಂದಕ್ಕೂ ಕಟ್ಟುಪಾಡುಗಳು. ಇವರಿಗೆ ಆಯ್ಕೆಯ ಸ್ವಾತಂತ್ರ್ಯವೇ ಇರಲಿಲ್ಲ ಯಾವ ವಿಷಯದಲ್ಲೂ. ಇದರ ಜೊತೆಗೆ ಅವಳಿಗೆ ಮತ್ತೂ ಆಘಾತ ನೀಡಿದ್ದು ಮಾಧವ ಕೆಲಸಕ್ಕೆ ಹೋಗುತ್ತಿಲ್ಲವೆನ್ನುವ ವಿಷಯ ತಿಳಿದಾಗ. ಬುದ್ಧಿವಂತ ವಿದ್ಯಾವಂತ ಆದ್ರೂ ದುಡಿಮೆ ಇಲ್ಲದ ಮಾಧವ ಹೆಂಡತಿಯ ಚಿಕ್ಕ ಪುಟ್ಟ ಅವಶ್ಯಕತೆಗಳಿಗೂ ತಂದೆಯ ಎದುರು ಕೈ ಚಾಚುವುದು ದರಿತ್ರಿಗೆ ಮತ್ತು ಹಿಂಸೆ ಎನಿಸತೊಡಗಿತು. ವಿವಾಹದ ಮೊದಲು ತನ್ನನ್ನ ಮುಂದೆ ಓದಿಸುತ್ತೇನೆಂದು ಭಾಷೆ ನೀಡಿದ್ದ ಮಾಧವ ಅದಕ್ಕಾಗಿ ದರಿತ್ರಿಯ ಪರ ನಿಂತರು. ಮಾವ ಕೊನೆ ಕ್ಷಣದಲ್ಲಿ ಹಣ ಕೊಡದೆ ಅವಳ ಓದುವ ಆಸೆಗೆ ಅಡ್ಡಗಾಲು ಹಾಕಿದ್ರು. ಎಲ್ಲವನ್ನೂ ಮೌನವಾಗಿ ಸಹಿಸಿದ ದರಿತ್ರಿ ಈಗ ಮಾತ್ರ ತನ್ನ ತಾಳ್ಮೆಯನ್ನ ಕಳೆದುಕೊಂಡಳು. ಕೆಲಸಕ್ಕೆ ಹೋಗುವಂತೆ ಮಾಧವನನ್ನ ಪೀಡಿಸತೊಡಗಿದಳು. ಅವನು ಕೆಲಸಕ್ಕೆ ಹೋದ್ರೆ ವಯಸ್ಸಾದ ನಮ್ಮನ್ನ ಯಾರಮ್ಮ ನೋಡ್ಕೋತಾರೆ ಎನ್ನುವ ಮಾವನ ಮಾತಿಗೆ ನಾನಿದಿನಲ್ಲ ಎಂದು ಹೇಳಿ ಕೊನೆಗೂ ಮಾಧವನನ್ನ ಕೆಲಸಕ್ಕೆ ಕಳುಹಿಸುವಲ್ಲಿ ಯಶಸ್ವಿಯಾದಳು. ತನ್ನ ಸ್ವಾರ್ಥ ಸಾಧನೆಗಾಗಿ ಸ್ವಂತ ಮಗನ ಬದುಕನ್ನು ನಾಶ ಮಾಡುತ್ತಿರುವ ಮಾವನ ಸ್ವಭಾವ ಅವಳಿಗೆ ಬಹಳ ವಿಚಿತ್ರವೆನಿಸಿತ್ತು. ಈ ಪ್ರಪಂಚದಲ್ಲಿ ಇಂಥವರು ಇದ್ದಾರಲ್ಲ ಎನಿಸಿ ಆಶ್ಚರ್ಯವೂ ಆಗಿತ್ತು. ಇಷ್ಟಾಗುವ ವೇಳೆಗೆ ಅವರ ವಿವಾಹವಾಗಿ 2 ವರ್ಷಗಳೇ ಕಳೆದಿತ್ತು. ಅಲ್ಲಿಯವರೆಗೂ ತನಗೊಂದು ಸ್ವಂತ ವ್ಯಕ್ತಿತ್ವವಿದೆ ಎನ್ನುವುದನ್ನೇ ಮರೆತು ತಂದೆಯ ಅಡಿಯಾಳಾಗಿ ಬದುಕಿದ್ದ ಮಾಧವನಿಗೆ ಕಳೆದುಕೊಂಡ ಆತ್ಮವಿಶ್ವಾಸ ಮರಳತೊಡಗಿತು. ಇದಕ್ಕಾಗಿ ದರಿತ್ರಿಯು ಸಾಕಷ್ಟು ಶ್ರಮಿಸಿದ್ದಳು. ಮತ್ತೆ ಅವಳ ಓದುವ ಆಸೆ ಚಿಗುರಿಸುವಷ್ಟರಲ್ಲಿ ಅತ್ತೆ ಹಾಸಿಗೆ ಹಿಡಿದ್ರು. ಅತ್ತೆ ವಸುಮತಿಯವರ ಮುಗ್ಧತೆ ಒಳ್ಳೆಯತನವನ್ನ ನೋಡಿದ್ದ ದರಿತ್ರಿ ನಿಷ್ಠೆ ಎಂದರೆ ಅವರ ಸೇವೆ ಮಾಡಿದಳು. ಅವಳು ಅತ್ತೆಯನ್ನು ನೀವೇಕೆ ಮಾವನನ್ನ ವಿರೋಧಿಸ್ತಿಲ್ಲ, ಇಷ್ಟು ವರ್ಷಗಳಾದ್ರೂ ಅವರಿಗೆ ಎದುರಿ ನಡುಗುವುದೇಕೆ ಎಂದೆಲ್ಲ ಪ್ರಶ್ನಿಸಿದಾಗ ವಸುಮತಿ ತಮ್ಮ ನೋವನ್ನ ತೋಡಿಕೊಂಡಿದ್ದರು. ಹೆಚ್ಚಿನ ವಿದ್ಯಾಭ್ಯಾಸವಿಲ್ಲದ ಗಂಡನೇ ದೇವರು, ಅವರು ಹೇಳಿದ್ದೇ ವೇದ ವಾಕ್ಯ ಎನ್ನುವಂತಹ ಸಂಪ್ರದಾಯದ ಚೌಕಟ್ಟಿನೊಳಗೆ ಬೆಳೆದ ವಸುಮತಿಯವರಿಗೆ ಗಂಡ ಹೇಳಿದಂತೆ
ಹೇಳಿದಂತೆ ಕೇಳುವುದಷ್ಟೇ ತಿಳಿದಿತ್ತು. ಅವರ ವಿರುದ್ಧ ಕನಸಿನಲ್ಲೂ ಯೋಚಿಸಲಾರರು. ಎಲ್ಲರಂತೆ ಕೆಲಸ ಮಾಡಿಕೊಂಡು ಚಟುವಟಿಕೆಯಿಂದ ಇದ್ದ ವಸುಮತಿಯವರಿಗೆ ಹೆಜ್ಜೆ ಹೆಜ್ಜೆಗೂ ಮೂದಲಿಕೆ ಗಂಡನಿಂದ. ಏನ್ ಮಾಡಿದ್ರು ನಿನಗೆ ಅದು ಬರಲ್ಲ, ನೀನು ಸರಿಯಾಗಿ ಮಾಡಿಲ್ಲ, ನೀನು ಯಾವುದಕ್ಕೂ ಉಪಯೋಗವಿಲ್ಲದವಳು, ಎಲ್ಲರೂ ನಿನ್ನ ಬಗ್ಗೆ ಏನೇನೋ ಮಾತಾಡ್ತಾರೆ ಎಂದೆಲ್ಲ ಸದಾ ಹೀಯಾಳಿಸ್ತಿದ್ರೆ ಆ ಮುಗ್ಧ ಜೀವದ ಮನಸ್ಸಿನ ಸ್ಥಿತಿ ಏನಾಗ್ಬೇಡ. ಅವರು ಗಂಡ ಹೇಳಿದ್ದೆ ನಿಜ, ತಾನು ಉಪಯೋಗವಿಲ್ಲದವಳು ಎನ್ನುವುದನ್ನೇ ಯೋಚಿಸುತ್ತಾ ಅದನ್ನೇ ನಂಬಿಕೊಂಡು ಕೆಲಸದಲ್ಲಿ ಬದುಕಿನಲ್ಲಿ ಆಸಕ್ತಿ ಕಳೆದುಕೊಂಡ್ರು. ಕಾಯಿಲೆಗಳು ಒಂದೊಂದಾಗಿ ಅವರನ್ನ ಆಕ್ರಮಿಸತೊಡಗಿದವು. ಆಗ ಮಾವನ ಹಾರಾಟ ಮತ್ತೂ ಹೆಚ್ಚಾಯ್ತು. ನಿನ್ನನ್ನ ಕಟ್ಕೊಂಡು ಬರೀ ನಿನ್ನ ಸೇವೆ ಮಾಡೋದೇ ಆಯ್ತು, ನಿನ್ನಿಂದ ನನ್ನ ಬದುಕೇ ಹಾಳಾಯ್ತು. ಅವರ ವಾಕ್ಸಮರ ಮುಂದುವರೆದಂತೆ ವಸುಮತಿಯವರ ಮನಸ್ಸು ಮತ್ತೂ ಕುಗ್ಗಿತು. ಮಕ್ಕಳ ವಿಷಯದಲ್ಲೂ ಇದೇ ರಾಗ ಮಾವನದು. ಆದರೆ ದೊಡ್ಡ ಮಗ ಸೊಸೆ ಇವರ ಕೈಗೆ ಸಿಗದೆ ವಿದೇಶದ ಪಾಲಾದುದರಿಂದ ಚಿಕ್ಕ ಮಗ ಮಾಧವ ಅಪ್ಪನ ಮಾತಿನ ದಾಳಕ್ಕೆ ಬಲಿಯಾದನು. ಅವನು ಓದಿನಲ್ಲಿ ಬುದ್ಧಿವಂತನಾದರೂ ಮೊದಲಿಂದಲೂ ಹೆಚ್ಚಾಗಿ ತಂದೆಯ ಪ್ರಭಾ ವಲಯದಲ್ಲಿ ಬೆಳೆದುದರಿಂದ ಅವನಲ್ಲಿ ಕೀಳರಿಮೆ ಹೆಚ್ಚಾಗಿತ್ತು. ಸದಾ ತಂದೆಯಿಂದ ನೀನು ಉಪಯೋಗವಿಲ್ಲದವನು, ಮೂರ್ಖ ಮುಗ್ಧಾಳ ಎನ್ನುವ ಮಾತುಗಳನ್ನ ಕೇಳಿ ಕೇಳಿ ತನಗಿರುವ ಸಾಮರ್ಥ್ಯದ ಅರಿವೆ ಅವನಿಗಿರಲಿಲ್ಲ. ಇದೇ ರೀತಿಯ ಮಾತುಗಳನ್ನ ದರಿತ್ರಿಯು ಸಾಕಷ್ಟು ಬಾರಿ ಕೇಳಿದ್ದಳು. ಅವಳ ಮನೆ ಕೆಲಸ, ಅಡುಗೆ ಕೆಲಸದಲ್ಲಿ ತಪ್ಪು ಹುಡುಕುವಲ್ಲಿ ವಿಫಲರಾಗಿದ್ರು. ಮದುವೆ ಸರಿಯಾಗಿ ಮಾಡಿಕೊಟ್ಟಿಲ್ಲ, ಅದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲವೆಂದು ಹೇಳಿಸ್ತಿದ್ರು. ಹಳ್ಳಿಯವರೆಂದ್ರೆ ತಿರಸ್ಕಾರ ಅವರಿಗೆ. ಅವರ ದೃಷ್ಟಿಯಲ್ಲಿ ನಗರದಲ್ಲಿರುವವರು ಶ್ರೀಮಂತರು ಮಾತ್ರ ಮನುಷ್ಯರು. ಅವ್ರು ಏನೇ ಹೇಳಿದ್ರು ದರಿದ್ರಿಯ ಆತ್ಮವಿಶ್ವಾಸ ಮಾತ್ರ ತಗ್ಗಿರಲಿಲ್ಲ. ತನ್ನ ಕೆಲಸದ ಮೂಲಕವೇ ಉತ್ತರಿಸಿದ್ದಳು. ನೀನು ಉಪಯೋಗವಿಲ್ಲ ಎಂದವರಿಗೆ ನಾನು ನನ್ನ ಗೃಹಿಣಿಯ ಕರ್ತವ್ಯವನ್ನ ಸರಿಯಾಗಿ ಮಾಡ್ತಿದ್ದೇನಲ್ಲ, ಅದರಲ್ಲಿ ಏನ್ ಕೊರತೆ ಆಗಿದೆ ತಿಳಿಸಿ ಸರಿಯಾಗಿ ಚುರುಕು ಮುಟ್ಟಿಸಿದ್ದಳು ಸೊಸೆ. ಅದಕ್ಕೆ ಮಾವ, ನಾನಲ್ಲ, ಅಕ್ಕಪಕ್ಕದವರು ಹಾಗೆ ಹೇಳುತ್ತಾರೆ ಎಂದಾಗ ಅವರುಗಳು ಏನ್ ಬೇಕಾದರೂ ಹೇಳಿ, ನೀವೇ ಕೇಳ್ತಿದ್ದೀರಾ ಎಂದು ಅವರ ಬಾಯಿ ಮುಚ್ಚಿಸಿದ್ದಳು. ಇವಳನ್ನ ಹೇಗಾದ್ರೂ ಮಣಿಸಲೇಬೇಕು ಎಂದು ನಿಶ್ಚಯಿಸಿದ ಮಾವ ದರಿದ್ರಿಯ ರೂಪದ ಬಗ್ಗೆ ಆಡಿಕೊಳ್ಳತೊಡಗಿದರು. ಬ್ಯೂಟಿ ಪಾರ್ಲರ್ಗೆ ಹೋಗು ಎಂದು ಅವಳ ಸೌಂದರ್ಯವನ್ನ ಹೆಚ್ಚಿಸುವಂತೆ ಏನೇನೋ ಬಿಟ್ಟಿ ಸಲಹೆಗಳನ್ನ ಕೊಡತೊಡಗಿದರು. ನಾನೇನೋ ನನ್ನ ರೂಪವನ್ನ ಮುಚ್ಚಿಟ್ಟು ಮದುವೆಯಾಗಿಲ್ಲ, ಯಾಕೆ ಮದುವೆ ಮಾಡಿಸಿದ್ರಿ? ನಿಮಗೆ ಬೇಕಾದಂತಹ ನಗರದ ಬೆಡಗಿಯನ್ನೇ ಮಗನಿಗೆ ತಂದ್ಕೊಳ್ಬೇಕಿತ್ತು, ನಮ್ಮದೇನು ಪ್ರೇಮ ವಿವಾಹವಲ್ಲ ರೇಗಿದ್ದಳು ದರಿತ್ರಿ. ತಾನು ಕಳ್ಳ ಪರ್ಣನ ನಂಬ ಎನ್ನುವಂತೆ ದರಿತ್ರಿ ಇತರ ಗಂಡಸರೊಡನೆ ಮಾತಾಡುವುದನ್ನ ಮಾವ ಸಹಿಸ್ತಿರ್ಲಿಲ್ಲ. ತನ್ನ ಹೆಂಡತಿಯ ಮೇಲೆ ಗಂಡ ಮಾಧವನಿಗಿಲ್ಲದ ಅನುಮಾನ ಇವರಿಗೆ. ಮಾಧವನ ಸ್ನೇಹಿತರು ಮನೆಗೆ ಬಂದಾಗ ಅವರೊಡನೆ ಮಾತಾಡಿದ್ರೆ ಕೆಕ್ಕರಿಸಿ ನೋಡ್ತಿದ್ರು. ಇದರಿಂದ ನೊಂದ ದರಿತ್ರಿ ಆ ನಂತರ ಮನೆಗೆ ಬಂದವರಿಗೆ ತನ್ನ ಅತಿಥಿ ಸತ್ಕಾರದ ಕರ್ತವ್ಯವನ್ನ ನಿರ್ವಹಿಸಿ ಅಡುಗೆ ಮನೆ ಸೇರಿಬಿಡ್ತಿದ್ದಳು. ಮಾಧವನಾದ್ರೂ ನನ್ನ ಗೆಳೆಯರೊಡನೆ ನೀನು ಸರಿಯಾಗಿ ಮಾತಾಡುವುದಿಲ್ಲ, ಅದೇನು ಅವ್ರು ಬಂದಾಗ ಅಡುಗು ಲಜ್ಜಿ ತರಹ ಅಡುಗೆ ಮನೆ ಸೇರ್ಬಿಡ್ತೀಯಲ್ಲ ಎಂದೆಲ್ಲ ದೂಷಿಸ್ತಾ ಇದ್ದನು. ಪಾಪದ ದರಿತ್ರಿ ಏನ್ ತಾನೇ ಮಾಡಿಯಾಳು. ಮೌನವಾಗುಳಿಯುವುದರ ಹೊರತು ಹಳ್ಳಿ ಹುಡುಗಿ ಮೇಲಾಗಿ ಬಡವಳು, ತಿಂಡಿ ಆಸೆ ಬಟ್ಟೆ ಆಸೆ ತೋರಿಸಿ ಅವಳನ್ನ ತನ್ನ ಹಿಡಿತದಲ್ಲಿ ಇಟ್ಕೊಳ್ಬಹುದು ಎಲ್ಲಾ ರೀತಿಯಲ್ಲೂ ಎನ್ನುವ ಮಾವನ ಆಸೆಗೆ ಕಲ್ಲು ಬಿದ್ದಿತ್ತು. ಈ ಅರ್ಥದ ಮಾತುಗಳು ಒಮ್ಮೆ ಅವರ ಬಾಯಿಂದಲೇ ಹೊರಗೆ ಬಂದಿತ್ತು. ಅವರ ಬಾಯಿ ಮಗಳು ಪುಟ್ಟಿ ಅಂದ್ರೆ ನೋಟ ಮಾತ್ರ ಬೇರೇನು ಹೇಳುವಂತಿತ್ತು ದರಿತ್ರಿಗೆ. ಅವ್ರಿಗೇನ್ ತಿಳಿದಿತ್ತು? ಹಳ್ಳಿ ಹುಡುಗಿಯರಿಗೆ, ಅದರಲ್ಲೂ ಬಡವರಿಗೆ ಸ್ವಾಭಿಮಾನ ಹೆಚ್ಚು. ಹಾಗೆಯೇ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಅವರು ನಗರದವರಿಗಿಂತ ಸದೃಢರು. ಅವರನ್ನ ಮಣಿಸುವುದು ಅಷ್ಟು ಸುಲಭವಲ್ಲ ಎಂಬುದು ಹಾಸಿಗೆ ಹಿಡಿದ ವರ್ಷದೊಳಗೆ ಅತ್ತೆ ತೀರಿಕೊಂಡಿದ್ರು. ಆಗ ಮಾತ್ರ ದರಿತ್ರಿಗೆ ಬಹಳ ದುಃಖವಾಗಿತ್ತು. ಅದುವರೆಗೂ ಅತ್ತೆಗೆ ನೋವಾಗುವುದೆಂದು ಮಾವನ ಮಾತುಗಳನ್ನ ಸಹಿಸಿಕೊಂಡಿದ್ದ ದರಿತ್ರಿ ಈಗ ತಿರುಗಿ ಬೀಳಲಾರಂಭಿಸಿದಳು. ಅಹಂಕಾರಕ್ಕೆ ಉದಾಸೀನವೇ ಮದ್ದು ಎಂದು ಅವರನ್ನ ನಿರ್ಲಕ್ಷಿಸತೊಡಗಿದಳು. ಆದರೆ ಮಾಧವ ಮಾತ್ರ ಈಗಲೂ ತಂದೆಯ ಆಜ್ಞಾಧಾರಕ ಪುತ್ರನೇ ಆಗಿದ್ದನು. ಹೆಚ್ಚು ವಿರಾಮ ದೊರೆತಿದ್ದರಿಂದ ದರಿತ್ರಿ ತನ್ನ ಚಿತ್ರ ಬಿಡಿಸುವ ಹವ್ಯಾಸವನ್ನ ಮುಂದುವರಿಸಿದಳು. ಚಿತ್ರ ಪ್ರದರ್ಶನ, ಚಿತ್ರಸಂತೆಗಳಲ್ಲೂ ಭಾಗವಹಿಸ್ತಾ ಇದ್ದಳು. ಇದಕ್ಕೂ ಮಾವ ಸಂಗೀತವನ್ನ ಕಲಿಬೇಕಿತ್ತು. ಇದು ಉಪಯೋಗವಿಲ್ಲ ಎಂದ ಕುಂಕುಮಾತಿಗೆ ಅವಳು ಹೆಚ್ಚು ಗಮನ ಕೊಡ್ಲಿಲ್ಲ. ಜೊತೆಗೆ ಧರಿತ್ರಿ ದೂರ ಶಿಕ್ಷಣದ ಮೂಲಕ ಮಾರ್ಗದರ್ಶನ ಹಾಗೂ ಆಪ್ತ ಸಲಹೆಯ PG ಡಿಪ್ಲೊಮಾ ಶಿಕ್ಷಣವನ್ನ ಮುಗಿಸಿದಳು. ಇದರ ನಡುವೆ ದಾತ್ರಿ ಹುಟ್ಟಿದ್ದಳು. ಹೆಣ್ಣು ಮಗುವೆಂದು ಮಾವ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ರು. ತನ್ನ ಪ್ರಾಧ್ಯಾಪಕಿ ಡಾಕ್ಟರ್ ಬೋನಾರ ಸಲಹೆಯಂತೆ ಅವರ ಆಸ್ಪತ್ರೆಯಲ್ಲೇ ಆಪ್ತ ಸಲಹೆಗಾರಳಾಗಿ ಕೆಲಸ ಮಾಡತೊಡಗಿದಳು ಧರಿತ್ರಿ. ಇವುಗಳನ್ನ ಸಾಧಿಸುವ ಧರಿತ್ರಿಯ ಮಾರ್ಗ ಸುಲಭವಾಗಿರಲಿಲ್ಲ. ಹೆಜ್ಜೆ ಹೆಜ್ಜೆಗೂ ಅವಳು ಕಷ್ಟಗಳನ್ನ ಅನುಭವಿಸಬೇಕಾಗಿ ಬಂದಿತ್ತು. ಆದರೂ ಧೃತಿಗಿಡದ ಧರಿತ್ರಿ ತನ್ನ ಸಾಧಿಸುವ ಛಲ, ಆತ್ಮವಿಶ್ವಾಸ ಹಾಗೂ ಡಾಕ್ಟರ್ ಬೋನಾರ ಸಹಕಾರದಿಂದ ತನ್ನ ಗುರಿಯನ್ನ ತಲುಪುವಲ್ಲಿ ಯಶಸ್ವಿಯಾದಳು. ಮುಂದೆ ಅಭಿ ಹುಟ್ಟಿದ ನಂತರ ಮಾವನಿಗೆ ವಂಶೋದ್ಧಾರಕ ಜನಿಸಿದನೆಂದು ಸಂತೋಷವಾದ್ರೂ ಅವರ ನೆಗ್ಗಿಂಗ್ ಸ್ವಭಾವ ಮಾತ್ರ ಹಾಗೇ ಇತ್ತು. ದರಿದ್ರಿಯ ಸಾಧನೆಗಳನ್ನ ನೋಡಿ ಅವರ ಅಸಹನೆ, ದ್ವೇಷ ಹೆಚ್ಚುತ್ತಾ ಹೋಯಿತು. ಹೇಗಾದರೂ ಮಾಡಿ ಅವಳನ್ನ ಮಟ್ಟ ಹಾಕಬೇಕೆಂದು ಸಮಯ ಕಾಯತೊಡಗಿದ್ರು. ಜೊತೆಗೆ ವಿಧಿಯು ಅವರಿಗೆ ಸಹಕರಿಸುವಂತೆ ದರಿದ್ರಿಗೆ ಇನ್ನಷ್ಟು ಕಷ್ಟಗಳನ್ನ ದಯಪಾಲಿಸಲು ಹೊಂಚು ಹಾಕಿ ಕುಳಿತಿತ್ತು. ಇತ್ತ ದರಿದ್ರಿಯ ತವರಿನಲ್ಲಿ ಮೇದಿನಿ ಹಾಗೂ ಅವನಿಯರಿಬ್ಬರು ಸಮೀಪದ ಹಳ್ಳಿಯ ಕೃಷಿಕ ಸಹೋದರರನ್ನ ವಿವಾಹವಾಗಿ ಒಂದೇ ಮನೆ ಸೇರಿದ್ರು.
ಅಲ್ಲಿಗೆ ಪೃಥ್ವಿ ಹಾಗೂ ವಿಮಲಾ ದಂಪತಿಗಳು ತಮ್ಮ ಜವಾಬ್ದಾರಿ ನಿರ್ವಹಿಸಿದ ಸಂತೋಷದಲ್ಲಿದ್ರು. ಎಲ್ಲವೂ ಚೆನ್ನಾಗಿ ನಡೆದರೆ ಅದನ್ನ ವಿಧಿ ಸಹಿಸುವುದೇ. ಒಂದು ದಿನ ಕೆಲಸವಿದೆ ಎಂದು ಪಕ್ಕದೂರಿಗೆ ತನ್ನ ದ್ವಿಚಕ್ರ ವಾಹನದಲ್ಲಿ ತೆರಳುತ್ತಿದ್ದ ಪೃಥ್ವಿಗೆ ಹೆದ್ದಾರಿಯಲ್ಲಿ ವೇಗವಾಗಿ ಬಂದ ಲಾರಿಯೊಂದು ಗುದ್ದಿದ ಪರಿಣಾಮವಾಗಿ ಸ್ಥಳದಲ್ಲೇ ಅವನ ಪ್ರಾಣ ಪಕ್ಷಿ ಹಾರಿಹೋಗಿತ್ತು. ಇದ್ದಕ್ಕಿದ್ದಂತೆ ಬಂದೆರಗಿದ ಈ ಆಘಾತದಿಂದ ಇಡೀ ಕುಟುಂಬವೇ ಕಂಗೆಟ್ಟರು. ಪರಿಸ್ಥಿತಿಯನ್ನ ಎದುರಿಸದೆ ಬೇರೆ ದಾರಿಯೇ ಇರಲಿಲ್ಲ ಅವರಿಗೆ. ಪೃಥ್ವಿಯ ಕಾರ್ಯಗಳೆಲ್ಲ ಮುಗಿದ್ಮೇಲೆ ತಾಯಿಯನ್ನ ಹೆಣ್ಮಕ್ಳು ತಮ್ಮ ಮನೆಗಳಿಗೆ ಕರೆದ್ರು. ತಾನು ಈ ಮನೆ ಬಿಟ್ಟು ಎಲ್ಲಿಗೂ ಬರಲಾರನೆಂದಳು ವಿಮಲ. 3 ಹೆಣ್ಣು ಮಕ್ಕಳು ಸರದಿಯಂತೆ ತಾಯಿಯ ಜೊತೆ ಇದ್ದು ನೋಡಿಕೊಂಡ್ರು. ಆದ್ರೆ ಅವರಿಗೆ ತಾನೇ ತಮ್ಮ ಸಂಸಾರವನ್ನ ಬಿಟ್ಟು ಎಷ್ಟು ದಿನ ಇರಲಾದೀತು. ಕೊನೆಗೆ ವಿಮಲಳೆ ತಾನು ತೋಟ ಆ ಗದ್ದೆಗಳನ್ನ ನೋಡ್ಕೊಂಡು ಇರುತ್ತೇನೆಂದು ಮಕ್ಕಳನ್ನ ಸಮಾಧಾನಿಸಿ ಅವರವರ ಮನೆಗಳಿಗೆ ಕಳುಹಿಸಿದಳು. ಇವುಗಳ ನಡುವೆ ತಂದೆಯನ್ನ ಕಳೆದುಕೊಂಡು ತಾನು ದುಃಖದಿಂದ ಬೇಯ್ತಾ ಇರುವಾಗ ಮಾವ ಬಹಳ ಸಂತೋಷ ಪಟ್ಟಿದ್ದನ್ನ ನೋಡಿ ದರಿದ್ರಿಗೆ ಅತೀವ ಸಂಕಟವಾಯಿತು. ಅವರ ಈ ಮನೋಭಾವ ಅವಳಲ್ಲಿ ಅಸಹ್ಯ ಹುಟ್ಟಿಸಿತು. ತನ್ನ ವಿರುದ್ಧ ತಿರುಗಿ ಬಿದ್ದ ದರಿದ್ರಿ ಯಾವಾಗಲೂ ನೋವಿನಲ್ಲಿರಬೇಕು, ಒಂದು ದಿನವೂ ಸಂತೋಷವಾಗಿರಬಾರದು ಎಂದು ಬಯಸ್ತಾ ಇದ್ದ ಅವರಿಗೆ ಅವಳು ಅನುಭವಿಸ್ತಾ ಇರುವ ಸಂಕಟ ನೋಡಿ ಹಾಲು ಕುಡಿದಷ್ಟು ಸಂತೋಷವಾಗಿತ್ತು. ಮಾವನ ನೆಗ್ಗಿಂಗ್ ಸ್ವಭಾವಕ್ಕೆ ದರಿದ್ರಿ ಕಾರಣಗಳನ್ನ ವಿಶ್ಲೇಷಿಸಿದಾಗ ಮಾಧವನಿಂದ ಅವರ ಹಿನ್ನೆಲೆ ತಿಳಿಯಿತು. ಕೇವಲ 2 ವರ್ಷಕ್ಕೆ ತಾಯಿಯನ್ನ ಕಳೆದುಕೊಂಡು ತಂದೆ ಹಾಗೂ ಇಬ್ಬರ ಸಹೋದರರ ಪಾಲನೆ ಪೋಷಣೆಯಲ್ಲಿ ಬೆಳೆದವರು ಆನಂದರಾಯರು. ತಾಯಿ ಹಾಗೂ ಅಕ್ಕ ತಂಗಿಯರಿಲ್ಲದೆ ಬೆಳೆದ ಅವರಿಗೆ ಹೆಣ್ಣಿನ ಮನಸ್ಸು, ಅವರ ಸಮಸ್ಯೆಗಳು ಹಾಗೂ ಕೆಲವು ಸೂಕ್ಷ್ಮ ವಿಷಯಗಳು ತಿಳಿದಿರಲೇ ಇಲ್ಲ. ತಾಯಿ ಇಲ್ಲದ ಮಗುವೆಂದು ತಂದೆ ಮುದ್ದಾಗಿ ಬೆಳೆಸಿದ್ದರಿಂದ ಹಠದ ಸ್ವಭಾವ ಬೆಳೆದಿತ್ತು. ಜೊತೆಗೆ ಇತರರ ಕಷ್ಟ ನೋಡಿ ಆನಂದಿಸುವ ದುಷ್ಟ ಸ್ವಭಾವವು ಅವರಲ್ಲಿತ್ತು. ಅವರ ಬಾಲ್ಯದ ತುಂಟಾಟಗಳು ಹೆಚ್ಚಾಗಿ ಇತರರಿಗೆ ಕೆಡುಕುಂಟು ಮಾಡುವುದೇ ಆಗಿತ್ತು. ತಾಯಿ ಅಥವಾ ಸಹೋದರರಿದ್ದಿದ್ರೆ ಅವರನ್ನ ತಿದ್ದುತ್ತಾ ಇದ್ರು. ಆದರೆ ಇದು ಯಾವುದೋ ತಂದೆಯ ಅರಿವಿಗೆ ಬರ್ತಿರ್ಲಿಲ್ಲ. ಚೆನ್ನಾಗಿ ಓದಿ ಸರ್ಕಾರದ ಒಳ್ಳೆಯ ಕೆಲಸ ಹಿಡಿದ ಅವರಿಗೆ ತಮ್ಮ ಸ್ಥಾನ, ಕೈ ಕೆಳಗಿನ ಅಧಿಕಾರಿಗಳು ನೀಡುವ ಗೌರವದಿಂದ ದರ್ಪ ಅಹಂಕಾರಗಳು ಸಹಜವಾಗಿಯೇ ಬಂದಿತ್ತು. ಎಲ್ಲರೂ ತಮಗಿಂತ ಕೀಳು, ನನ್ನ ಸೇವೆ ಮಾಡಲು ಇರುವವರು ಎನ್ನುವ ಭಾವನೆ ಅವರಲ್ಲಿ ಹಾಸೊಕ್ಕಾಗಿತ್ತು. ಯಾರಾದರೂ ತಮ್ಮ ವಿರುದ್ಧ ಮಾತಾಡಿದ್ರೆ ವಾಮ ಮಾರ್ಗದಿಂದಾದ್ರೂ ಅವರನ್ನ ಮಟ್ಟ ಹಾಕ್ತಿದ್ರು. ಒಂದು ರೀತಿಯ ಸ್ಯಾಡಿಸ್ ಸ್ವಭಾವವನ್ನ ಬೆಳೆಸಿಕೊಂಡ್ರು. ತಮ್ಮ ಸ್ವಾರ್ಥ ಸಾಧನೆಗೆ ಯಾವ ಮಟ್ಟಕ್ಕಾದ್ರೂ ಇಳಿಯಬಲ್ಲವರು, ಆದರೆ ಸಮಾಜದ ಕಣ್ಣಿನಲ್ಲಿ ಮಾತ್ರ ದೊಡ್ಡ ಮನುಷ್ಯರು. ಮದುವೆ ಆದ್ಮೇಲೂ ಅವರ ಸ್ವಭಾವದಲ್ಲಿ ಬದಲಾವಣೆ ಬರಲಿಲ್ಲ. ಪತ್ನಿಯನ್ನ ಪ್ರೀತಿಸುವುದನ್ನ ಬಿಟ್ಟು ಅವರ ಮೇಲೆ ದರ್ಪ ತೋರಿಸ್ತಿದ್ರು. ಅವರಿಗೆ ಬದುಕಿನಲ್ಲಿ ಸಂಸಾರದ ಮಹತ್ವ, ಅದರಲ್ಲಿರುವ ಸಂತೋಷ, ಪ್ರೀತಿ, ವಿಶ್ವಾಸ, ನಂಬಿಕೆಗಳ ಅರಿವೇ ಇರಲಿಲ್ಲ. ಎಲ್ಲದರಲ್ಲೂ ಅಪನಂಬಿಕೆ. ಹಾಗಾಗಿಯೇ ವಸುಮತಿ, ಮಾಧವ ಹಾಗೂ ದರಿದ್ರಿ ಅವರಿಂದಾಗಿ ಕಷ್ಟಗಳನ್ನ ಅನುಭವಿಸುವಂತಾಯ್ತು. ಈಗ ತವರು ಮನೆಯಲ್ಲಿ ತಂದೆಯ ಬಲವೂ ಇಲ್ಲದುದರಿಂದ ದರಿದ್ರಿಗೆ ಬೇರೆ ರೀತಿಯ ಕಷ್ಟಗಳು ಪ್ರಾರಂಭವಾದವು. ಇಷ್ಟು ಸಮಯ ಕೇವಲ ಮಾತಿನ ಬಾಣಗಳ ಮೂಲಕ ಮಾನಸಿಕ ಹಿಂಸೆ ಅನುಭವಿಸ್ತಾ ಇದ್ದವಳಿಗೆ ಈಗ ದೈಹಿಕ ಹಿಂಸೆಯನ್ನ ಎದುರಿಸುವಂತಾಯ್ತು. ಅವಳು ಸೇವಿಸುವ ಆಹಾರ ಪಾನೀಯಗಳಲ್ಲಿ ಏನೇನೋ ಬೆರೆಸುವುದು, ಅವಳು ಓಡಾಡುವ ದಾರಿಯಲ್ಲಿ ಗಾಜಿನ ಚೂರುಗಳನ್ನು ಹಾಕುವುದು, ಎಣ್ಣೆ ಚೆಲ್ಲುವುದು, ಅವಳು ಧರಿಸುವ ಬಟ್ಟೆಗಳಿಗೆ ಏನು ಹಚ್ಚಿ ಮೈಯೆಲ್ಲ ಉರಿ ಕಡಿತ ಬರುವಂತೆ ಮಾಡುವುದು, ಅವಳ ಕೆಲಸದಿಂದ ಬರುವ ಸಮಯಕ್ಕೆ ಸರಿಯಾಗಿ ಬಚ್ಚಲು ಮನೆಯಲ್ಲಿ ಎಲ್ಲಾ ಕಡೆ ಗಲೀಜಾಕುವುದು, ಅವಳು ಬಳಸುವ ಎಣ್ಣೆ, ಬಾಚಣಿಗೆ, ಸೋಪು, ಬ್ರಷ್, ಪೇಸ್ಟು ಹೀಗೆ ಯಾವುದನ್ನು ಬಿಡ್ತಿರ್ಲಿಲ್ಲ. ಇವೆಲ್ಲವುಗಳು ಒಟ್ಟಿಗೆ ಅಲ್ಲ, ಒಂದರ ಹಿಂದೆ ತಾವು ನೇರವಾಗಿ ಸಾಧಿಸಲಾರದನ್ನ ಮಗನ ಮೂಲಕ ಸಾಧಿಸಲು ಪ್ರಯತ್ನಿಸ್ತಾ ಇದ್ರು ಆ ತಂದೆ. ಈಗ ಮಾಧವ ಸಹ ಇವಳೊಂದಿಗೆ ಸದಾ ಕಾರಣವಿಲ್ಲದೆ ಜಗಳವಾಡ್ತಿದ್ದನು. ಇವಳು ಕಷ್ಟಪಟ್ಟು ಸೊಪ್ಪು ಬಿಡಿಸಿಟ್ರೆ ಅದನ್ನ ಕಸದ ಬುಟ್ಟಿಗೆ ಹಾಕುವುದು, ಹಬ್ಬಗಳಲ್ಲಿ ಹಿಂದಿನ ದಿನವೇ ದಿನವಿಡೀ ಉಪವಾಸವಿದ್ದು ಮಡಿಯಲ್ಲಿ ಇವಳು ತಯಾರಿಸಿಟ್ಟ ನೈವೇದ್ಯಗಳನ್ನ ಬೇಕೆಂದೇ ಮುಟ್ಟಿ ಮೇಲಿಗೆ ಮಾಡುವುದು, ಇವಳು ಬಿಡಿಸಿಟ್ಟ ಚಿತ್ರಗಳನ್ನ ಹರಿದಾಕುವುದು, ಅದರ ಮೇಲೆ ಬಣ್ಣಗಳನ್ನು ಎರಚುವುದು, ಹೀಗೆ ಒಂದೇ ಎರಡೇ ಈ ಅಪ್ಪ ಮಗ ದರಿದ್ರಿಗೆ ನೀಡುತ್ತಾ ಇದ್ದ ಹಿಂಸೆಗಳು. ಸಾಲದೆನ್ನುವಂತೆ ಮಾಧವ ಸದಾ ಇವಳನ್ನ ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸ್ತಾ ಇದ್ದನು. ಅವುಗಳನ್ನಂತೂ ದರಿದ್ರನಿಂದ ಕೇಳಲಾಗ್ತಿರ್ಲಿಲ್ಲ. ಮಕ್ಕಳಿರುವ ಮನೆಯಲ್ಲಿ ಇದೆಂತಹ ಮಾತುಗಳೆಂದು ಜಗಳವಾಡ್ತಿದ್ದಳು. ಮಕ್ಕಳನ್ನು ಅತಿಯಾಗಿ ಪ್ರೀತಿಸ್ತಾ ಇದ್ದ ಮಾಧವ ಆಗ ಸ್ವಲ್ಪ ಎಚ್ಚೆತ್ಕೊಳ್ತಿದ್ದನು. ಅದು ಸ್ವಲ್ಪ ಸಮಯ ಮಾತ್ರ. ಅಪ್ಪನ ಜೊತೆ ಸೇರಿದ್ರೆ ಪುನಃ ನಾಯಿ ಬಾಲ ಡೊಂಕಿ. ಅವಳಿಗಂತೂ ಇದ್ಯಾವ ಹುಚ್ಚರ ಸಂತೆಯೊಳಗೆ ಬಂದು ಸೇರ್ಕೊಂಡ್ಬಿಟ್ನಲ್ಲ ಎನಿಸ್ತಿತ್ತು. ಒಟ್ಟಿನಲ್ಲಿ ದರಿದ್ರಿಗೆ ಮನೆಯಲ್ಲಿರುವುದೇ ಕಷ್ಟವಾಗತೊಡಗಿತು. ಪ್ರತಿಯೊಂದಕ್ಕೂ ಭಯ ಪಡುವಂತಹ ಪರಿಸ್ಥಿತಿ, ಜೊತೆಗೆ ಆರೋಗ್ಯದ ಸಮಸ್ಯೆಗಳು ಕಾಣಿಸಿಕೊಳ್ಳತೊಡಗಿದವು. ವೈದ್ಯರಲ್ಲಿ ಹೋಗಿ ಅವರು ತಿಳಿಸಿದ ಎಲ್ಲಾ ಬಗೆಯ ಪರೀಕ್ಷೆಗಳನ್ನ ನಡೆಸಿದ್ರೆ ಯಾವ ಸಮಸ್ಯೆಯೂ ಇರ್ತಿರ್ಲಿಲ್ಲ. ಆದರೂ ಅವಳ ದೈಹಿಕ ತೊಂದರೆಗಳು ಮಾತ್ರ ಹಾಗೆ ಇರ್ತಿದ್ದವು. ಒಂದು ದಿನ ಮಾಧವ ಕೇಳಿದ, ನಿನಗೆ ಒಡೆಯುವ ಗಂಡ ಸಿಕ್ಕಿದ್ರೆ ಏನ್ ಮಾಡ್ತಿದ್ದೆ ಎಂದು. ಅದಕ್ಕೆ ದರಿದ್ರಿ, ಗಂಡನಿಂದ ಒಡಿಸಿಕೊಂಡು ಸುಮ್ಮನಿರಲು ನಾನು ಹಳೆ ಕಾಲದ ಸತಿ ಸಾವಿತ್ರಿ ಅಥವಾ ಅಂತಹ ಪತಿವ್ರತ ಶಿರೋಮಣಿಯೂ ಅಲ್ಲ.
ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸಲು ಬುದ್ಧ ಗಾಂಧಿಯೂ ಅಲ್ಲ. ನನಗೆ ಒಂದು ಹೊಡೆದ್ರೆ ನಾನು 4 ಹೊಡೆಯುತ್ತೇನೆ ಎಂದಿದ್ದಳು. ಇದು ಗಂಟನ ಮಾತುಗಳಲ್ಲ ಎಂದು ತಿಳಿದೇ ಹಾಗೆ ಉತ್ತರಿಸಿದ್ದಳು. ಅನೇಕ ಸಲ ದರಿದ್ರಿಗೆ ಆತ್ಮಹತ್ಯೆ ಯೋಚನೆ ಬಂದಿದ್ರೂ ದೃಢ ಮನಸ್ಸುಗಳಾದ ಅವಳು ಅದನ್ನ ಮನಸ್ಸಿನಿಂದ ಕಿತ್ತೊಗೆಯುತ್ತಿದ್ದಳು. ಆದರೆ ಯಾವಾಗ ಅಪ್ಪ ಮಗ ತನ್ನನ್ನ ಮೂಲೆಗೆ ಸೇರಿಸಲು ಪ್ರಯತ್ನಿಸತೊಡಗಿದ್ರು ಆಗ ಮಾತ್ರ ರೊಚ್ಚಿಗೆದ್ದಳು ದರಿದ್ರಿ. ಇವಳ ದ್ವಿಚಕ್ರ ವಾಹನದ ಬ್ರೇಕ್ ತೆಗೆಯುವುದು, ಒಬ್ಬಳೇ ಇರುವಾಗ ಅಡುಗೆ ಅನಿಲ ಮನೆಯೆಲ್ಲ ತುಂಬುವಂತೆ ಮಾಡುವುದು ಇತ್ಯಾದಿ ತೊಂದರೆಗಳನ್ನ ಕೊಡತೊಡಗಿದ್ರು. ದ್ವೇಷದಲ್ಲಿ ಕುರುಡಾದವರಿಗೆ ತಮ್ಮ ಮೊಮ್ಮಕ್ಕಳಿಗೆ ತಾಯಿಯ ಆಸರೆ ಪ್ರೀತಿ ಇಲ್ಲದಂತೆ ಮಾಡುತ್ತಿದ್ದೇನೆ ಎನ್ನುವ ಅರಿವು ಇರಲಿಲ್ಲ. ದರಿದ್ರಿ ಆ ಮನೆಯಲ್ಲಿ ಪ್ರತಿದಿನ ಪ್ರತಿ ಕ್ಷಣ ತನಗೆ ಮುಂದೇನು ಕಾದಿದೆಯೋ ಎನ್ನುವ ಆತಂಕದಿಂದಲೇ ಬದುಕುವಂತಾಯ್ತು. ಅವರ ಮುಖ್ಯ ಉದ್ದೇಶವಿದ್ದದ್ದು ಒಮ್ಮೆಲೆ ಅವಳನ್ನ ಸಾಯಿಸುವುದಲ್ಲ. ಹಾಗೆ ಮಾಡಿದ್ರೆ ಪೊಲೀಸರ ಅತಿಥಿಯಾಗುವೆನೆಂಬ ಭಯವಿತ್ತು. ಹೇಗಾದರೂ ಮಾಡಿ ದರಿದ್ರಿಯ ಕೈಕಾಲು ಮುರಿದು ಅಥವಾ ಅರ್ಧ ಸುಟ್ಟು ಹೋಗಿ ಇವಳು ಮೂಲೆ ಸೇರುವಂತೆ ಮಾಡಬೇಕು ಎನ್ನುವುದೇ ಅವರ ಹೆಬ್ಬಯಕೆ ಆಗಿತ್ತು. ಆದರೆ ಕೊಲ್ಲೋನಿರುವ ಹಾಗೆ ಕಾಯೋನು ಇರುತ್ತಾನೆ ಎನ್ನುವುದು ದರಿದ್ರಿಯ ವಿಷಯದಲ್ಲಿ ನಿಜವಾಯಿತು. ಅವರು ಏನ್ ಮಾಡಿದ್ರು ಇವಳನ್ನ ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಕುಗ್ಗಿಸಲು ಸಾಧ್ಯವಾಗಲಿಲ್ಲ. ಇಬ್ಬರು ಮಕ್ಕಳಿಗಾಗಿ ಎಲ್ಲವನ್ನ ಧೈರ್ಯದಿಂದ ಎದುರಿಸಿದ ದರಿದ್ರಿ ಡಾಕ್ಟರ್ ಭುವನರಲ್ಲಿ ತನ್ನ ಸಮಸ್ಯೆಗಳನ್ನ ಹೇಳಿಕೊಂಡಳು. ಡಾಕ್ಟರ್ ಭುವನ, ಇಬ್ಬರಿಗೂ ಆಪ್ತ ಸಮಾಲೋಚನೆಯ ಅಗತ್ಯವಿದೆ. ಆದ್ರೆ ನಿಮ್ಮ ಮಾವನವರಿಗೆ ವಯಸ್ಸಾಗಿದೆ, ಅವರನ್ನ ಒಪ್ಪಿಸುವುದು ಕಷ್ಟ. ನಿನ್ನ ಗಂಡನನ್ನ ಕರ್ಕೊಂಡು ಬಾ ಎಂದು ತಿಳಿಸಿ ಮಾಧವನಿಗೆ ಸ್ವತಃ ತಾವೇ ಚಿಕಿತ್ಸೆ ನೀಡಲು ಪ್ರಾರಂಭಿಸಿದ್ರು. ಇದು ಮಾವನಿಗೆ ತಿಳಿದಂತೆ ನೋಡಿಕೊಂಡಳು ದರಿದ್ರಿ. ತಿಳಿದಿದ್ದರೆ ಎಂದಿನಂತೆ ನನಗೆ ವಯಸ್ಸಾಗಿದೆ, ಇನ್ನೆಷ್ಟು ದಿನ ನಾನಿರ್ತೀನಿ ಎಂದೆಲ್ಲ ಭಾವನಾತ್ಮಕವಾಗಿ ಕಟ್ಟಿ ಹಾಕಿ ಇಲ್ಲದ ಕಾಯಿಲೆ ಇರುವಂತೆ ನಾಟಕ ಮಾಡಿ ಮಾಧವ ಹೋಗುವುದನ್ನ ತಡಿತಾ ಇದ್ರು. ಮಾಧವನಾದ್ರೂ ದರಿದ್ರಿಯ ಜೊತೆಗಿರುವಾಗ ಅವಳು ಹೇಳಿದ್ದನ್ನ ಒಪ್ಪಿದ್ರೆ ಅಪ್ಪನ ಜೊತೆಗಿದ್ದಾಗ ಅವನ ವ್ಯಕ್ತಿತ್ವವೇ ಬದಲಾಗ್ತಿತ್ತು. ಮಗ ಸದಾ ತನ್ನ ಜೊತೆಗಿರ್ಬೇಕೆಂದು ಬಯಸ್ತಾ ಇದ್ದವರು ಅವನನ್ನ ಎಲ್ಲಿಗೂ ಕಳಿಸ್ತಿರ್ಲಿಲ್ಲ. ಇಲ್ಲದ ಕಾಯಿಲೆಯ ನೆಪ ಹೇಳಿ ಹೆಂಡತಿ ಮಕ್ಕಳ ಜೊತೆ ಕಾಲ ಕಳೆಯಲು ಬಿಡ್ತಿರ್ಲಿಲ್ಲ. ಸಮಾರಂಭಗಳಿಗೆ ದರಿದ್ರಿ ಮಾತ್ರ ಮಕ್ಕಳೊಂದಿಗೆ ಹೋಗಿ ಬರ್ತಾ ಇದ್ದಳು. ಆಪ್ತ ಸಲಹೆಯಿಂದ ಮಾಧವನಲ್ಲಿ ಬದಲಾವಣೆಗಳು ಕಾಣಿಸಿಕೊಳ್ಳತೊಡಗಿದವು. ಇದೇ ಸಮಯಕ್ಕೆ ಮಾವನಿಗೆ ವಯೋಸಹಜ ಅನಾರೋಗ್ಯದ ತೊಂದರೆಗಳು ಪ್ರಾರಂಭವಾದವು. ಮರೆವಿನ ಆರಂಭಿಕ ಲಕ್ಷಣಗಳು ಗೋಚರಿಸಲಾರಂಭಿಸಿತ್ತು. ಮಕ್ಕಳು ದೊಡ್ಡವರಾಗತೊಡಗಿದ್ರು. ದರಿದ್ರಿಗೆ ಈಗ ಸ್ವಲ್ಪ ನಿರಾಳವಾಯಿತು. ದರಿದ್ರಿಯ ಆಪ್ತ ಸಮಾಲೋಚನೆಯ ಉದ್ಯೋಗ ಯಶಸ್ವಿಯಾಗಿ ನಡೆಯತೊಡಗಿತು. ತನ್ನಲ್ಲಿ ಬರ್ತಾ ಇದ್ದ ಹೆಣ್ಣು ಮಕ್ಕಳ ಸಮಸ್ಯೆಗಳನ್ನ ಪರಿಹರಿಸಲು ಡಾಕ್ಟರ್ ಭುವನರ ಸಲಹೆಯಿಂದ ದೀವಿಗೆ ಹೆಸರಿನ NGO ಒಂದನ್ನ ಸ್ಥಾಪಿಸಿದಳು. ಅದು ಅನೇಕ ನೊಂದ ಹೆಣ್ಣು ಮಕ್ಕಳ ಬಾಳಿಗೆ ದೀವಿಗೆ ಆಯಿತು. ಅವಳಲ್ಲಿ ಆಪ್ತ ಸಮಾಲೋಚನೆಗೆ ಬರ್ತಾ ಇದ್ದವರಲ್ಲಿ ಮಹಿಳೆಯರೇ ಅಧಿಕ. ಅದರಲ್ಲೂ ಕೌಟುಂಬಿಕ ದೌರ್ಜನ್ಯಕ್ಕೆ ಒಳಗಾದವರೇ ಹೆಚ್ಚು. ಅವುಗಳನ್ನೆಲ್ಲ ನೋಡಿದಾಗ ದರಿದ್ರಿಗೆ ಹೆಣ್ಣನ್ನ ಕ್ಷಮೆಯ ದರಿದ್ರಿ ಎಂದು ಹೇಳುತ್ತಲೇ ಶೋಷಣೆ ಮಾಡುತ್ತಾ ಬಂದಿದ್ದಾರೆ. ಇನ್ನು ಎಷ್ಟು ಸಹಿಸಬೇಕು ಅವಳು ಎಂದು ರೋಷ ಉಕ್ಕುತ್ತಿತ್ತು. ನೊಂದವರಿಗೆ ಅವರ ಸಮಸ್ಯೆಗಳನ್ನು ಪರಿಹರಿಸಿ ಆದಷ್ಟು ನ್ಯಾಯ ಒದಗಿಸಲು ಶ್ರಮಿಸ್ತಾ ಇದ್ದಳು. ಕಾಯಿಲೆಗಳು ಆಕ್ರಮಿಸುತ್ತಿದ್ದಂತೆಯೇ ಮಾವನ ದರ್ಪ ಅಹಂಕಾರಗಳು ಕ್ರಮೇಣ ಇಳಿಯತೊಡಗಿತು. ಸಾವಿನ ಭಯ ಪ್ರಾರಂಭವಾಗಿ ಮನಸ್ಸು ಪಾಪ ಪುಣ್ಯ ಸ್ವರ್ಗ ನರಕಗಳ ಲೆಕ್ಕಾಚಾರದಲ್ಲಿ ಮುಳುಗಿತು. ಸೊಸೆಗೆ ಕೊಟ್ಟ ಕಷ್ಟಗಳು ನೆನಪಾಗಿ ಪಶ್ಚಾತ್ತಾಪವಾಗತೊಡಗಿತು. ಅವಳಲ್ಲಿ ಮಾಡಿದ ತಪ್ಪಿಗೆ ಕ್ಷಮೆ ಕೇಳಬೇಕೆಂದು ಹಂಬಲಿಸತೊಡಗಿದರು. ಮಾವನ ನಾಟಕೀಯ ಮಾತುಗಳು ನಡವಳಿಕೆ ಕೆಟ್ಟ ಮನಸ್ಸಿನಿಂದ ರೋಸಿ ಹೋಗಿದ್ದ ದರಿದ್ರಿ ಅವರೊಡನೆ ಮಾತು ಬಿಟ್ಟು ಕೆಲವು ವರ್ಷಗಳಾಗಿತ್ತು. ತನ್ನ ಕರ್ತವ್ಯವೆಂದು ಅವರಿಗೆ ಊಟ ತಿಂಡಿಗಳನ್ನ ಮಾಡಿ ಕೊಡ್ತಾ ಇದ್ದಳೆ ಹೊರತು ಅವರಿದ್ದಲ್ಲಿಯೂ ಸುಳಿತಿರಲಿಲ್ಲ. ಅಪ್ಪನ ಸೇವೆಯನ್ನ ಬಹಳ ನಿಷ್ಠೆಯಿಂದ ಮಾಧವನೇ ಮಾಡ್ತಾ ಇದ್ದನು. ಈಗ ಮಾಧವ, ಅಪ್ಪ ನಿನ್ನನ್ನ ನೋಡ್ಬೇಕಂತೆ, ನಿನ್ನಲ್ಲಿ ಅವರು ಕ್ಷಮೆ ಕೇಳ್ಬೇಕಂತೆ, ಅವರ ಹತ್ತಿರ ಮಾತಾಡಬಾ ಎಂದಾಗ ದರಿದ್ರಿ, ನನಗೆ ಅವರನ್ನ ನೋಡುವ ಅಥವಾ ಅವರಲ್ಲಿ ಮಾತಾಡುವ ಅಗತ್ಯವಿಲ್ಲ. ಇದು ಇನ್ಯಾವ ಹೊಸ ನಾಟಕಕ್ಕೆ ನಾಂದಿ. ನಿಮ್ಮ ನಾಟಕಗಳನ್ನೆಲ್ಲ ನೋಡಿ ನೋಡಿ ಸಾಕಾಗೋಗಿದೆ. ಅವರು ನನ್ನನ್ನ ನೋಡುವುದೂ ಬೇಡ, ಕ್ಷಮೆ ಕೇಳುವುದೂ ಬೇಡ, ನಾನು ಕ್ಷಮಿಸುವುದೂ ಇಲ್ಲ. ಇದನ್ನು ನಿಮಗೆ ನಾನು ಮೊದಲೇ ಹೇಳಿದ್ದೆ. ಗೊತ್ತಿಲ್ಲದೆ ಮಾಡುವ ತಪ್ಪಿಗೆ ಕ್ಷಮೆ ಇದೆ, ಆದರೆ ತಿಳಿದು ತಿಳಿದು ಬೇಕು ಅಂತ ಪದೇ ಪದೇ ಮಾಡುವ ತಪ್ಪಿಗೆ ಕ್ಷಮೆಯೇ ಇಲ್ಲ. ನೀವು ಮಾಡಿರುವುದಕ್ಕೆ ಈ ಜನ್ಮ ಮಾತ್ರವಲ್ಲ, ಮುಂದಿನ ಜನ್ಮಗಳಲ್ಲೂ ಕ್ಷಮೆ ಇಲ್ಲ. ಕೆಟ್ಟ ಕೆಲಸಗಳನ್ನೆಲ್ಲ ಮಾಡಿ ಎಷ್ಟೆಂದರೂ ಹೆಣ್ಣು ಕ್ಷಮೆ ಕೇಳಿದ್ರೆ ಆಯ್ತು ಅಂದ್ಕೊಂಡಿರ್ತೀರಿ ಅಲ್ವಾ? ಆದರೆ ನೀವು ಅಂದುಕೊಂಡಂತೆ ಖಂಡಿತ ನಾನು ಕ್ಷಮೆಯ ದರಿದ್ರಿ ಅಲ್ಲ. ನಿಮ್ಮಗಳ ತಪ್ಪಿಗೆ ನೀವು ಹೀಗೆ ಕೊರಗಿ ಶಿಕ್ಷೆ ಅನುಭವಿಸಲೇಬೇಕು ಎಂದು ತನ್ನ ಆಕ್ರೋಶವನ್ನೆಲ್ಲ ಹೊರಹಾಕಿದ್ದಳು. ಮಾಡಿದ ಪಾಪ ಬಿಡದು ಎನ್ನುವಂತೆ ಮಾವ 4 ವರ್ಷ ನರಳಿ ಕೊನೆಯುಸಿರೆಳೆದ್ರು. ಅವರು ಎಷ್ಟೇ ಕೇಳಿಕೊಂಡ್ರು ದರಿದ್ರಿ ಅವರನ್ನ ನೋಡಲು ಹೋಗ್ಲೇ ಇಲ್ಲ.
ಆ ಮಟ್ಟಿಗೆ ಅವಳ ಮನಸ್ಸು ಕಟುವಾಗಿತ್ತು. ಇದೊಂದು ಕೊರಗಿನಿಂದಲೇ ಅವರು ಅಸುನೀಗಿದ್ರು. ತನ್ನ ತಂದೆ ತೀರಿಕೊಂಡಾಗ ಸಂತೋಷ ಪಟ್ಟಿದ್ದವರು ಹೋದಾಗ ಧರಿತ್ರಿಗೆ ಸಂತೋಷವೇನೂ ಆಗಲಿಲ್ಲ, ಬದಲಿಗೆ ದುಃಖವೇ ಆಯಿತು. ತನ್ನ ಈ ಮನಸ್ಸಿನ ವ್ಯಾಪಾರ ಅವಳಿಗೆ ಅರ್ಥವೇ ಆಗಲಿಲ್ಲ. ಇದನ್ನೇ ಡಾಕ್ಟರ್ ಬೋನಾರ ಬಳಿ ಹೇಳಿಕೊಂಡಾಗ ಅವರು ನಿನ್ನ ಸಂಸ್ಕಾರವನ್ನು ಅದು ತೋರಿಸುತ್ತದೆ ಎಂದು ಸಮಾಧಾನಿಸಿದ್ದರು. ಬರೀ ಕಷ್ಟಗಳ ಸರಮಾಲೆಯನ್ನೇ ಎದುರಿಸಿದ ಧರಿತ್ರಿಯ ಜೀವನ ಈಗ ಒಂದು ಹಂತಕ್ಕೆ ಬಂದು ನಿಂತಿದೆ. ದಾತ್ರಿಯ ವಿಷಯದಲ್ಲಿ ಅವಳಿಗೆ ಯೋಚನೆ ಇಲ್ಲ. ಈಗ ಅವಳ ಚಿಂತೆಯೆಲ್ಲ ಅಭಿಯ ಮುಂದಿನ ಬದುಕೇ ಆಗಿದೆ. ಅದಕ್ಕೆ ಕಾರಣವೂ ಇಲ್ಲದೇ ಇಲ್ಲ. ದಾತ್ರಿಯ ಮದುವೆ ಆದ್ಮೇಲೆ ಮಾಧವ ಒಂದು ದಿನ ಮಗಳನ್ನ ಕಳಿಸಿ ಕೊಡುವಾಗಲೇ ಇಷ್ಟು ದುಃಖವಾಯ್ತು. ಇನ್ನು ಅಭಿಯ ಮದುವೆ ಆದ್ರೆ ಇನ್ನು ಹೆಚ್ಚು ಬೇಜಾರಾಗುತ್ತದೆ ಅಲ್ವಾ ಎಂದಿದ್ದ. ಅಭಿ ಮದುವೆ ಆದ್ರೆ ನಮ್ಗ್ಯಾಕೆ ಬೇಜಾರಾಗಬೇಕು? ಅದು ಸಂತೋಷದ ವಿಷಯ ತಾನೆ. ಮನೆಗೆ ಸೊಸೆ ಬರುತ್ತಾಳೆ, ಆಮೇಲೆ ಮೊಮ್ಮಕ್ಕಳು, ಅವರ ಆಟ ಪಾಠಗಳು, ಎಷ್ಟು ಚೆನ್ನಾಗಿರುತ್ತದೆ ಜೀವನ ಅಲ್ವಾ? ಧರಿತ್ರಿ ಕನಸಿನ ಲೋಕದಲ್ಲಿ ತೇಲಿದಳು. ಮಗ ನಿನ್ನಿಂದ ದೂರ ಆಗ್ತಾ ಇದ್ದಾನೆ ಅಂತ ನಿನಗೆ ಸ್ವಲ್ಪವೂ ಬೇಜಾರಿಲ್ವಾ? ನನಗಂತೂ ತುಂಬಾ ನೋವಾಗುತ್ತಿದೆ ಎಂದ ಮಾಧವನ ಮಾತುಗಳನ್ನ ಕೇಳಿ ಧರಿತ್ರಿ ತಟ್ಟನೆ ಎಚ್ಚೆತ್ತಳು. ಅವಳಿಗೆ ಯಾಕೋ ಇತಿಹಾಸ ಮರುಕಳಿಸುವ ಸೂಚನೆ ದೊರೆತಂತಾಯ್ತು. ನನಗೆ ನನ್ನ ಮಗ ಹೆಂಡತಿಯ ಜೊತೆ ಖುಷಿಯಾಗಿರ್ತಾನಲ್ಲ ಅಂತ ಸಂತೋಷವಾಗ್ತಿದೆ. ನೀವೇನಾದ್ರೂ ನಿಮ್ಮ ಅಪ್ಪನ ಹಾಗೆ ಅವನ ಜೀವನದಲ್ಲಿ ಆಟ ಆಡಿದ್ರೆ ನಾನ್ ಸುಮ್ನಿರಲ್ಲ ಎಂದು ಎಚ್ಚರಿಸಿದಳು. ಧರಿತ್ರಿಗೆ ಮತ್ತೆ ಯೋಚನೆ ಪ್ರಾರಂಭವಾಯಿತು. ನಾನೇನೋ ಇರೋವರೆಗೂ ಮಗನ ಸಂಸಾರ ಚೆನ್ನಾಗಿರುವಂತೆ ನೋಡ್ಕೋತೀನಿ. ಒಂದು ವೇಳೆ ನನಗೇನಾದ್ರೂ ಆದ್ರೆ ಆಗ ಅಭಿಯ ಸಂಸಾರದ ಗತಿ. ಈಗಲೇ ಹೀಗೆ ಹೇಳ್ತಿರುವ ಮಾಧವ ಮುಂದೆ ತನ್ನ ಅಪ್ಪನಂತೆ ಆಗ್ಲಾರ ಎಂದು ಹೇಗೆ ನಂಬಲಿ? ಸಾಕಷ್ಟು ಯೋಚಿಸಿದ ಧರಿತ್ರಿ ಕೊನೆಗೆ ಮಗನಿಗೆ ಸೂಕ್ಷ್ಮವಾಗಿ ವಿಷಯ ತಿಳಿಸಬೇಕೆಂದುಕೊಂಡಳು. ಅದರಂತೆ ಇಂದು ಸಂಜೆ ಅಭಿಗೆ ತನ್ನ ಸಂಸಾರ ಕಾಪಾಡಿಕೊಳ್ಳುವಂತೆ ಸಲಹೆಯನ್ನ ನೀಡಿದ್ದಳು. ಇದರಿಂದ ಅವಳ ಮನಸ್ಸಿಗೆ ಎಷ್ಟೋ ಸಮಾಧಾನವಾಗಿತ್ತು. ಹಿಂದಿನದನ್ನೇ ಯೋಚಿಸುತ್ತಾ ಮಲಗಿದ್ದ ಧರಿತ್ರಿಗೆ ಯಾವಾಗ ನಿದ್ರೆ ಹತ್ತಿತೋ ತಿಳಿದಿಲ್ಲ. ಒಂದು ಭಾನುವಾರ ಬೆಳಗಿನಿಂದಲೇ ಮನೆಯಲ್ಲಿ ಸಡಗರ ತುಂಬಿತ್ತು. ಸಂಜೆ ಅಭಿ ಮೆಚ್ಚಿದ ಹುಡುಗಿ ತನ್ನ ಪೋಷಕರೊಂದಿಗೆ ಬರೋಳಿದ್ದಳು. ಧಾತ್ರಿಗಂತೂ ಅಭಿಯನ್ನ ರೇಗಿಸಿದಷ್ಟು ಸಾಲದು. ಧರಿತ್ರಿ ಅಡುಗೆ ಮನೆಯಲ್ಲೇ ವ್ಯಸ್ತಳಾಗಿದ್ದಳು. ಅವಳು ಮಾಧವನನ್ನ ಗಳಿಗೆಗೊಂದು ಸಲ ಅಂಗಡಿಗೆ ಕಳಿಸ್ತಾ ಇದ್ದಳು. ಅಂತೂ ಅತಿಥಿಗಳ ಸ್ವಾಗತಕ್ಕೆ ಭರ್ಜರಿ ತಯಾರಿಗೆ ನಡೆದಿತ್ತು. ದೊಡ್ಡವರು ಈ ಸಂಭ್ರಮವನ್ನ ನೋಡ್ತಾ ಇದ್ದ ಪುಟ್ಟ ಕ್ಷಿತಿ ತಾನು ಕೆಲಸವಿರುವವಳಂತೆ ಮನೆ ತುಂಬಾ ಓಡಾಡುತ್ತಾ ಮುದ್ದು ಮಾತುಗಳಿಂದ ಎಲ್ಲರನ್ನ ರಂಜಿಸ್ತಾ ಇದ್ದಳು. ಕೊನೆಗೂ ಎಲ್ಲರೂ ಕಾತುರದಿಂದ ಎದುರು ನೋಡ್ತಾ ಇದ್ದ ಸಮಯ ಬಂದು ಅತಿಥಿಗಳ ಆಗಮನವೂ ಆಯಿತು. ಊರ್ವಿ ತನ್ನ ತಂದೆ ತಾಯಿ ಹಾಗೂ ತಂಗಿ ಮೈಯೊಂದಿಗೆ ಬಂದಿದ್ದಳು. ಬಂದವರನ್ನ ಮಾತಾಡ್ಸಲೆಂದು ಅಡುಗೆ ಮನೆಯಿಂದ ಹೊರಬಂದ ಧರಿತ್ರಿ ಅವರನ್ನ ನೋಡಿ ಚಕಿತಳಾಗಿ ಕ್ಷಮಾ ಸಂತೋಷ್ ಎನ್ನುತ್ತಾ ಹಾಗೆ ನಿಂತಳು. ಅವರು ಕೂಡ ಧರಿತ್ರಿ ಅಕ್ಕ, ಮೇಡಮ್ ನೀವು ಇಲ್ಲಿ ಎನ್ನುತ್ತಾ ಆಶ್ಚರ್ಯದಿಂದ ಎದ್ದು ನಿಂತರು. ಅಭಿ ನನ್ನ ಮಗ ಎಂದು ಧರಿತ್ರಿ ಅಂದ್ರೆ ಊರ್ವಿ ನಮ್ಮ ಮಗಳು ಕ್ಷಮಾಳ ಉತ್ತರ. ಉಳಿದವರಿಗೆ ಇಲ್ಲಿ ಏನು ನಡೀತಿದೆ ಎನ್ನುವುದೇ ತಿಳಿದಿಲ್ಲ. ಎಲ್ಲರ ಗಲಿಬಿಲಿಯನ್ನ ನೋಡಿದ ಧರಿತ್ರಿ ಅವರನ್ನ ಕುಳಿತುಕೊಳ್ಳಲು ತಿಳಿಸಿ, ಊರ್ವಿಯ ತಂದೆ ತಾಯಿ ನನ್ನ ಪರಿಚಿತರು, ಆದರೆ ಊರ್ವಿ ಇವರ ಮಗಳೆಂದು ತಿಳಿದಿರಲಿಲ್ಲ. ನಾವು ಭೇಟಿಯಾಗಿ ತುಂಬಾ ವರ್ಷಗಳೇ ಆದವು ಎಂದು ಸ್ಪಷ್ಟನೆ ನೀಡಿದಳು. ಅಭಿನಂದನ್ ಅವರು ನಿಮ್ಮ ಮಗ ಎಂದು ತಿಳಿದ ಮೇಲೆ ನಮಗಿನ್ನೂ ಯಾವ ಯೋಚನೆಯೂ ಇಲ್ಲ ಅಕ್ಕ. ಕಣ್ಣು ಮುಚ್ಚಿ ಮಗಳನ್ನ ದಾರಿ ಎರ್ತ್ ಕೊಡ್ತೀವಿ ಎಂದು ತನ್ನ ಸಂತಸವನ್ನ ವ್ಯಕ್ತಪಡಿಸಿದಳು ಕ್ಷಮ. ಹೌದು ಮೇಡಮ್, ಮಗಳಿಗೆ ಎಂತಹ ಮನೆ ಸಿಗುವುದೋ ಎಂದು ನಮ್ಮಿಬ್ಬರಿಗೂ ಬಹಳ ಯೋಚನೆಯಾಗಿತ್ತು. ಆದರೆ ಈಗ ನಿರಾಳವಾಯಿತು. ನಮ್ಮ ಮಗಳು ಇಲ್ಲಿ ತುಂಬಾ ಖುಷಿಯಾಗಿ ಇರುತ್ತಾಳೆ. ಪತ್ನಿಯ ಮಾತಿಗೆ ಸಂತೋಷ್ ಸಹಮತ ವ್ಯಕ್ತಪಡಿಸಿದನು. ಎಲ್ಲ ಸರಿ, ಆದರೆ ನನ್ನ ನಾದಿನಿಯ ಅಭಿಪ್ರಾಯವೇ ತಿಳಿದಿಲ್ವಲ್ಲ ಎಂದು ಧಾತ್ರಿ ರೇಗಿಸಿದ್ರೆ ಅಭಿಯನ್ನ ನೋಡಿ ನಾಚಿ ತಲೆ ತಗ್ಗಿಸಿದ ಊರ್ವಿಯ ಕೆಂಪಾದ ಮುಖ ಎಲ್ಲರಿಗೂ ಉತ್ತರಿಸಿತ್ತು. ಪರಸ್ಪರ ಪರಿಚಯ, ಅತಿಥಿ ಸತ್ಕಾರದ ನಂತರ ಹಿರಿಯರು ಲಗ್ನ ಪತ್ರಿಕೆ, ಮದುವೆಯ ವಿಷಯ ಮಾತನಾಡತೊಡಗಿದ್ರೆ ಊರ್ವಿ ಹಾಗೂ ಮಹಿ ಕ್ಷಿತಿಯ ಮುದ್ದು ಮಾತುಗಳಲ್ಲಿ ಮುಳುಗಿದ್ರು. ಅಭಿಗೆ ತನ್ನ ಮನದನ್ನೇ ಊರ್ವಿಯನ್ನ ನೋಡುವ ಕೆಲಸ. ಊರ್ವಿಯೊಡನೆ ಮಾತಾಡುತ್ತಿದ್ದ ಕ್ಷಿತಿ ಇದ್ದಕ್ಕಿದ್ದಂತೆಯೇ, ನೀನು ನನ್ನ ವಚ ಅತ್ತೆ ಅಲ್ವಾ, ನನಗೆ ಬೇಗ ತಂಗಿ ಪಾಪ ಕೊಡು ಮತ್ತೆ ಎಂದು ಹಠ ಮಾಡತೊಡಗಿದಳು. ಊರ್ವಿ ಕಕ್ಕಾಬುಕ್ಕಿಯಾದಳು. ಎಲ್ಲರ ಗಮನ ಆಯ್ತ ಸರಿಯಿತು. ಧರಿತ್ರಿ ಮೊಮ್ಮಗಳನ್ನ ಮುದ್ದಿಸಿ ಅವಳ ಮಾತನ್ನ ಮರೆಸಿ ಆಟವಾಡಲು ಕಳಿಸಿದಳು. ಅಕ್ಕ, ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ನನ್ನ ವಿಷಯ ತಿಳಿದಿದೆಯಾ? ಇಲ್ಲದಿದ್ರೆ ಮೋಸ ಮಾಡಿದಾಗುತ್ತೆ. ಅದರ ಅಗತ್ಯವಿಲ್ಲ ಕ್ಷಮ. ನಮಗೆ ಹುಡುಗಿ ಅಷ್ಟೇ ಮುಖ್ಯ. ನೀನೇನು ಅಂತ ನಮಗೆ ಚೆನ್ನಾಗಿ ತಿಳಿದಿದೆ ಎಂದ ಧರಿತ್ರಿಯ ಮಾತಿಗೆ ಕ್ಷಮ, ಇಲ್ಲ ಅಕ್ಕ, ಎಲ್ಲರಿಗೂ ತಿಳಿದಿರಬೇಕು. ಇಲ್ಲದೆ ಇದ್ರೆ ನನಗೆ ಅಪರಾಧಿ ಪ್ರಜ್ಞೆ ಕಾಡುತ್ತದೆ ಎನ್ನುತ್ತಾ ತನ್ನ ಕಥೆಯನ್ನ ಹೇಳಲು ಆರಂಭಿಸಿದಳು. ಎಲ್ಲ ಹುಡುಗಿಯರಂತೆ ಕ್ಷಮ ಕೂಡ ಮದುವೆಯ ಕುರಿತು ಬಣ್ಣ ಬಣ್ಣದ ಕನಸುಗಳನ್ನು ಕಟ್ಕೊಂಡಿದ್ದಳು. ಆದರೆ ಮದುವೆಯ ನಂತರ ಅವುಗಳೆಲ್ಲ ತನ್ನ ಪಾಲಿಗೆ ಮರೀಚಿಕೆ ಎನ್ನುವುದು ತಿಳಿಯಿತು. ಅವಳ ಗಂಡ ದಾಂಪತ್ಯ ಜೀವನಕ್ಕೆ ಅನರ್ಹನಾಗಿದ್ದ. ಗಂಡನನ್ನ ವೈದ್ಯರ ಬಳಿ ಹೋಗೋಣವೆಂದು ಕೇಳಿದ್ರೆ ಅವನು ಒಪ್ಪಲಿಲ್ಲ. ಅತ್ತೆ ಮಾವ ಎಲ್ಲರೂ ವಿರೋಧಿಸುವವರೇ. ಹೋಗ್ಲಿ, ತನ್ನ ಹಣೆ ಬರುವೆ ಇಷ್ಟು, ಪಾಲಿಗೆ ಬಂದದ್ದು ಪಂಚಾಮೃತ ಎಂದುಕೊಂಡು ಹೊಂದಿಕೊಂಡು ಹೋಗೋಣವೆಂದ್ರೆ ಗಂಡ ಅತ್ತೆಯ ಮಿತಿ ಮೀರಿದ ಕಾಟ. ಗಂಡನೊಂದಿಗೆ ಸ್ನೇಹಿತರಂತೆ ಇರೋಣ ಎಂದು ಹೇಳಿದ್ರೆ ಅವನಿಗೋ ಇವಳಲ್ಲಿ ಮಾತಾಡಲು ಕೀಳರಿಮೆ. ಇವಳ ತಲೆ ಕಂಡ್ರೆ ಆಗ್ತಿರ್ಲಿಲ್ಲ. ಮನೆಯಲ್ಲಿರುವಾಗ ಸದಾ ಜಗಳ, ಹೊಡೆತ ಬಡಿತ. ಅವನು ಆದಷ್ಟು ಟೂರ್ ಎಂದು ಮನೆಯಿಂದ ಹೊರಗೆ ಇರ್ತಿದ್ದ. ಹೇಗೋ ಒಮ್ಮೆ ಗಂಡನ ಮನ
ಒಲಿಸಿ ವೈದ್ಯರ ಬಳಿ ಕರ್ಕೊಂಡು ಹೋದ್ರೆ ವೈದ್ಯರು ಅವನ ಸಮಸ್ಯೆಯನ್ನ ಸರಿಪಡಿಸಲು ಸಾಧ್ಯವಿಲ್ಲವೆಂದರು. ಖಾಸಗಿ ಕಂಪನಿಯಲ್ಲಿ ಅಕೌಂಟೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಕ್ಷಮ ಪ್ರತಿ ತಿಂಗಳು ಸಂಬಳವೆಲ್ಲವನ್ನು ಅತ್ತೆ ಕೈಗೆ ಕೊಡಬೇಕಿತ್ತು. ಅತ್ತೆ ಮಾಡುತ್ತಿದ್ದ ಅಡುಗೆ ತಿಂಡಿಗಳು ದೇವರಿಗೇ ಪ್ರೀತಿ. ಒಂದು ದಿನ ಸಾರು ಮಾಡಿ ಫ್ರಿಡ್ಜ್ನಲ್ಲಿಟ್ಟು ಕುದಿಸಿ 4 ದಿನ ಅದನ್ನೇ ಹಾಕ್ತಿದ್ರು. ತಿಂಡಿ ಅಂದ್ರೆ ರಾಗಿ ರೊಟ್ಟಿ. ಅದು ರೊಟ್ಟಿಯಲ್ಲ, ಬೆರಣಿ. ರಾಗಿ ಹಿಟ್ಟಿಗೆ ಉಪ್ಪು ನೀರು ಹಾಕಿ ದಪ್ಪಗೆ ತಟ್ಟಿ ಬೇಯಿಸಿದ್ರೆ ಅದೇ ದೊಡ್ಡ ತಿಂಡಿ. ಸಹೋದ್ಯೋಗಿಗಳೊಂದಿಗೆ ಊಟ ಹಂಚಿಕೊಳ್ಳಲು ಮುಜುಗರ ಕ್ಷಮಾಳಿಗೆ. ಚೆನ್ನಾಗಿ ಮೈಕೆ ತುಂಬಿಕೊಂಡಿದ್ದವಳು ಮದುವೆ ಆದ 6 ತಿಂಗಳಿಗೆ ಒಣಗಿದ ಕಡ್ಡಿ ಅಂತಾದಳು. ಎಲ್ಲವನ್ನ ತಿಳಿದಿದ್ದ ಕ್ಷಮಾಳ ತವರಿನವರು ಮನೆಗೆ ಬಂದ್ಬಿಡು, ವಿಚ್ಛೇದನ ತೆಗೆದುಕೊಂಡ ಮೇಲೆ ಇನ್ನೊಂದು ಮದುವೆ ಮಾಡುತ್ತೇವೆ ಎಂದು ಎಷ್ಟೇ ಹೇಳಿದ್ರು ಸಮಾಜದ ಭಯದಿಂದ ಅವಳು ಅದಕ್ಕೆ ಒಪ್ಪದೆ ಆ ನರಕದಲ್ಲೇ ದಿನಗಳನ್ನ ಕಳೆಯುತ್ತಿದ್ದಳು. ಕ್ಷಮಾ ತನ್ನ ಜೀವನ ಸರಿಯಾಗ್ಲಿ ಎಂದು ಕಂಡ ದೇವರಿಗೆಲ್ಲ ಹರಕೆ ಹೊತ್ತು ಯಾರು ಏನ್ ಹೇಳಿದ್ರು, ಎಷ್ಟೇ ಕಠಿಣವಾದ ಪೂಜೆ ವ್ರತಗಳನ್ನಾದ್ರೂ ಮಾಡ್ತಾ ಇದ್ದಳು. ಆದರೆ ಅವಳ ಪರಿಸ್ಥಿತಿಯಲ್ಲಿ ಏನು ಬದಲಾವಣೆ ಇರಲಿಲ್ಲ. ಮೊದಲಿಂದಲೂ ಮಕ್ಕಳೆಂದ್ರೆ ಆಸೆ ಪಡ್ತಾ ಇದ್ದ ಕ್ಷಮಾಳಿಗೆ ತನಗೊಂದು ಮಗು ಬೇಕೆಂಬ ಹಂಬಲ ಬಲವಾಗತೊಡಗಿತು. ಆದರೆ ಈ ಜನ್ಮದಲ್ಲಿ ತನಗೆ ಆ ಭಾಗ್ಯವಿಲ್ಲವೆಂದು ಕೊರಗತೊಡಗಿದಳು ಕ್ಷಮ. ಹೀಗೆಯೇ 4 ವರ್ಷಗಳು ಕಳೆದಿತ್ತು. ಕೊನೆಗೊಂದು ದಿನ ಕ್ಷಮಾಳ ಗೋಳನ್ನ ನೋಡಲಾರದೆ ಆಕೆಯ ಆತ್ಮೀಯ ಸ್ನೇಹಿತೆ ಧನ್ವ ಅವಳನ್ನು ದರಿದ್ರಿಯ ಬಳಿ ಕರೆತಂದಿದ್ದಳು. ಹೇಗಾದರೂ ಕ್ಷಮಾಳನ್ನ ಈ ಸಂಬಂಧದಿಂದ ಹೊರಬರುವಂತೆ ಮನವೊಲಿಸಲು ಧನ್ವ ಕೇಳಿಕೊಂಡಿದ್ದಳು. ಹಲವಾರು ಬಾರಿಯ ಆಪ್ತ ಸಮಾಲೋಚನೆಯ ನಂತರ ಕ್ಷಮಾಳನ್ನ ವಿವಾಹ ಬಂಧನದಿಂದ ಹೊರಬರಲು ಒಪ್ಪಿಸುವಲ್ಲಿ ಯಶಸ್ವಿಯಾದಳು ದರಿತ್ರಿ. ಆದರೂ ಕ್ಷಮಾಳಲ್ಲಿ ಏನೋ ಹಿಂಜರಿಕೆ. ಆಗ ದರಿತ್ರಿ ಸ್ವಲ್ಪ ಕಠಿಣವಾಗಿ, ನಿನ್ನದು ಆಪ್ತ ಸಮಾಲೋಚನೆಯಿಂದ ಪರಿಹಾರವಾಗುವ ಸಮಸ್ಯೆ ಅಲ್ಲ. ಇನ್ನು ನೀನು ಸಂಬಂಧವನ್ನ ಉಳಿಸಿಕೊಳ್ಳುವುದರಲ್ಲಿ ಅರ್ಥವಿಲ್ಲ. ಇದರಿಂದ ಹೊರಬರುವುದೊಂದೇ ನಿನಗೆ ಉಳಿದಿರುವ ದಾರಿ. ಇಷ್ಟು ಸಮಯ ನೀನು ಕ್ಷಮೆಯ ದರಿತ್ರಿ ಆಗಿದ್ದು ಸಾಕು. ಇನ್ನಾದರೂ ನಿನ್ನ ಬದುಕಿನತ್ತ ಗಮನ ಕೊಡು. ನಾವು ಕ್ಷಮಿಸುತ್ತಲೇ ಹೋದ್ರೆ ನಮ್ಮ ಕಷ್ಟಗಳ ಪರಂಪರೆಗೆ ಕೊನೆಯೇ ಇರದು. ಇದರಿಂದಾದರೂ ಅವರುಗಳು ಪಾಠ ಕಲಿಯಲಿ ಎಂದು ಹೇಳುತ್ತಿದ್ದಂತೆಯೇ ಕ್ಷಮಾಳ ಕಣ್ಣುಗಳಿಂದ ನೀರಿಳಿಯಲು ಆರಂಭಿಸಿತು. ಅವಳು ದೀನಳಾಗಿ ದರಿದ್ರಿಯತ್ತ ನೋಡಲು ಆರಂಭಿಸಿದಳು. ಇನ್ನು ಸಮಾಜ ಏನು ಹೇಳುತ್ತೆ, ಸಂಬಂಧಿಕರು ಆಡ್ಕೋತಾರೆ ಅಂತಲೇ ಯೋಚಿಸ್ಬೇಡ. ಅವರೆಲ್ಲ ಎಷ್ಟು ದಿನ ಆಡ್ಕೋತಾರೆ. ಇದರಿಂದ ಧೈರ್ಯವಾಗಿ ಹೊರಗೆ ಬಾ. ನಿನ್ನ ಜೊತೆಗೆ ನಾವಿದ್ದೀವಿ. ನಿನಗೆ ಬೇಕಾದ ಎಲ್ಲ ಸಹಾಯವನ್ನ ನಮ್ಮ NGO ಮಾಡುತ್ತೆ. ಮುಂದೆ ಹೊಸ ಬದುಕನ್ನ ಕಟ್ಕೊಂಡು ನೀನು ತುಂಬಾ ಚೆನ್ನಾಗಿರ್ತೀಯ, ನೋಡಬೇಕಾದ್ರೆ ಎನ್ನುತ್ತಾ ಕ್ಷಮಾಳನ್ನ ಸಾಂತ್ವನಗೊಳಿಸಿದ್ರು ದರಿತ್ರಿ. ಕ್ಷಮಾಳ ಗಂಡನ ಒಪ್ಪಿಗೆ ಇದ್ದಿದ್ದರಿಂದ ಬಹಳ ಸುಲಭವಾಗಿ ವಿಚ್ಛೇದನ ಸಿಕ್ಕಿತು. ಮುಂದೆ ಅವಳ ತವರಿನವರ ಬೆಂಬಲ ಹಾಗೂ ದೀವಿಗೆಯ ಸಹಾಯದಿಂದ ವಿಶಾಲ ಹೃದಯಿ ಸಂತೋಷನೊಂದಿಗೆ ವಿವಾಹವಾಗಿ ಮುದ್ದಾದ 2 ಹೆಣ್ಣು ಮಕ್ಕಳ ತಾಯಿಯೂ ಆದಳು. ಇಂದು ನೋಡಿದವರು ಕರುಬುವಂತಹ ಸುಂದರ ಸಂಸಾರ ಕ್ಷಮಾಳದು. ಇದಕ್ಕೆಲ್ಲ ಕಾರಣಳಾದ ದರಿತ್ರಿಯನ್ನ ಅವಳು ನೆನಪಿಸಿಕೊಳ್ಳದ ದಿನವೇ ಇಲ್ಲ. ತನ್ನ ಕಥೆಯನ್ನ ಮುಗಿಸಿದ ಕ್ಷಮ, ಅಕ್ಕೆ ಅಕ್ಕ, ನಿಮ್ಮ ಹೆಸರಿನ ಅರ್ಥವಿರುವ ಹೆಸರುಗಳನ್ನೇ ನನ್ನ ಮಕ್ಕಳಿಗೂ ಹುಡುಕಿ ಇಟ್ಟಿರುವೆ. ಊರ್ವಿ ಹಾಗೂ ಮಹಿ ಇಬ್ಬರಿಂದ ನನ್ನ ತಾಯಿಯಾಗುವ ಹಂಬಲ ಈಡೇರಿತು. ಇದೆಲ್ಲ ಸಾಧ್ಯವಾಗಿದ್ದು ನಿಮ್ಮಿಂದಲೇ ಅಕ್ಕ ಎನ್ನುತ್ತಾ ಭಾವುಕಳಾದಳು. ಕ್ಷಮಾಳನ್ನ ತಬ್ಬಿದ ದರಿತ್ರಿ, ನಾನು ನಿಮಿತ್ತ ಮಾತ್ರ, ಎಲ್ಲ ನೀನು ಆಗ ಮಾಡಿದ ಪೂಜೆ ವ್ರತಗಳ ಫಲ. ಭಗವಂತ ಸ್ವಲ್ಪ ತಡವಾಗಿ ನಿನಗೆ ಪ್ರತಿಫಲ ನೀಡಿದ್ದಾನೆ ಅಷ್ಟೇ ಎಂದು ಸಮಾಧಾನ ಮಾಡಿದಳು. ನಮಗೆ ನೀವೇ ಸ್ಫೂರ್ತಿ ಮೇಡಮ್. ನಮ್ಮ ಮಕ್ಕಳು ಸಹ ನಿಮ್ಮಂತೆ ಆಗ್ಬೇಕೆನ್ನುವುದು ನಮ್ಮಿಬ್ಬರ ಆಸೆ. ಅದಕ್ಕೆ ಇಬ್ಬರಿಗೂ ಧೈರ್ಯ, ಆತ್ಮವಿಶ್ವಾಸ ತುಂಬಿ ಬೆಳೆಸಿದ್ದೇವೆ. ಜೊತೆಗೆ ಕರಾಟೆ ಅಂತಹ ಆತ್ಮರಕ್ಷಣಾ ತಂತ್ರಗಳನ್ನು ಕಲಿಸಿದ್ದೇವೆ. ಊರ್ವಿ ಹಾಗೂ ಮಹಿ ಇಬ್ಬರಿಗೂ ನೀವೇ ಆದರ್ಶ ಮೇಡಮ್. ನಿಮ್ಮನ್ನ ನೋಡ್ಬೇಕೆಂದು ಆಸೆ ಪಡ್ತಾ ಇದ್ರು. ಆದ್ರೆ ನಾವು ವಿದೇಶದಲ್ಲಿ ಇದ್ದುದರಿಂದ ಅದು ಸಾಧ್ಯವಾಗಿರ್ಲಿಲ್ಲ. ನಾವು ಇಲ್ಲಿಗೆ ಬಂದು 1 ವರ್ಷವಾಯಿತು. ಅಂತೂ ಇವತ್ತು ನಿಮ್ಮನ್ನ ಭೇಟಿಯಾಗಲು ಕಾಲ ಕೂಡಿ ಬಂತು. ಸಂತೋಷ್ ದರಿತ್ರಿಗೆ ಹೇಳಿದನು. ನೀವು ಯಾವಾಗ ವಿದೇಶಕ್ಕೆ ಹೋದ್ರಿ ಸಂತೋಷ್? ಇಲ್ಲಿ ಒಳ್ಳೆಯ ಕಂಪನಿಯೊಂದರಲ್ಲಿ ಕೆಲಸದಲ್ಲಿ ಇದ್ರಿ ಅಲ್ವಾ? ಸಂತೋಷ್ಗೆ ಪ್ರಶ್ನೆ ಕೇಳಿದಳು ದರಿತ್ರಿ. ನಿಜ ಮೇಡಮ್, ನನಗೆ ಹೋಗುವ ಯೋಚನೆ ಇರಲಿಲ್ಲ. ಭಾರತದಲ್ಲಿ ಇರುವ ಆಸೆ ಇತ್ತು. ಆದ್ರೆ ನಮ್ಮ ಮದುವೆ ಆದ ಮೇಲೆ ಕ್ಷಮ ಎಲ್ಲರ ಮಾತುಗಳಿಂದ ಮುಜುಗರಕ್ಕೀಡಾಗುತ್ತಿದ್ದಳು. ಮನೆಯಿಂದ ಹೊರಗೆ ಬರಲು ಒಪ್ತಾನೆ ಇರಲಿಲ್ಲ. ತಾನೇನೋ ತಪ್ಪು ಮಾಡಿದೆನೆನ್ನುವ ಅಪರಾಧಿ ಪ್ರಜ್ಞೆಯಿಂದ ನರಳ್ತಾ ಇದ್ದಳು. ಇಂತಹ ಜನಗಳ ನಡುವಿನಿಂದ ದೂರ ಹೋದರೆ ಮಾತ್ರ ಅವಳ ಮನಸ್ಥಿತಿ ಸರಿಯಾಗುತ್ತಿದೆ ಎಂದು ತಿಳಿದು ಹೊರದೇಶಕ್ಕೆ ಹೋಗಲು ನಿಶ್ಚಯಿಸಿದೆ. ಸಂತೋಷ್ ಉತ್ತರಿಸಿದನು. ಕ್ಷಮ, ಇಷ್ಟು ಅರ್ಥ ಮಾಡಿಕೊಳ್ಳುವ ಗಂಡ ನಿನಗೆ ಸಿಕ್ಕಿದ್ದು ನಿನ್ನ ಅದೃಷ್ಟವೇ ಸರಿ. ನೀನು ಮಾಡಿದ ಪೂಜೆ ಪುನಸ್ಕಾರಗಳು ಯಾವವೂ ವ್ಯರ್ಥವಾಗ್ಲಿಲ್ಲ ನೋಡು ಎಂದ ದರಿದ್ರಿಯ ಮಾತಿಗೆ ಕ್ಷಮ, ಇವರ ವಿಷಯದಲ್ಲಿ ನೀವು ಹೇಳಿದ್ದು ನಿಜ ಅಕ್ಕ, ಆದ್ರೂ ಎನ್ನುತ್ತಾ ತಡವರಿಸಿದಳು. ಇಂತಹ ಸಂತೋಷದ ಸಮಯದಲ್ಲಿ ಇಂದಿನ ವಿಷಯ ನೆನಪಿಸಿಕೊಂಡು ಯಾಕೆ ಬೇಸರ ಪಡ್ತೀಯಾ? ಎಲ್ಲ ಒಂದು ಕೆಟ್ಟ ಕನಸು ಎಂದು ಮರ್ತ್ಬಿಡು. ಕ್ಷಮಾಳನ್ನ ಸಮಾಧಾನಿಸಿದಳು ದರಿತ್ರಿ. ನನ್ನ ಕತೆ ಎಲ್ಲ ತಿಳಿದು ಈ ಸಂಬಂಧವನ್ನ ಮುಂದುವರಿಸ್ತೀರಾ ಅಕ್ಕ? ಕ್ಷಮಾಳ ಮಾತನ್ನ ಅರ್ಧದಲ್ಲೇ ತಡೆದ ದರಿತ್ರಿ, ನಾನು ಆಗ್ಲೇ ಹೇಳಿದ ಹಾಗೆ ನಮಗೆ ಹುಡುಗಿ ಮಾತ್ರವೇ ಮುಖ್ಯ ಹೊರತು ನಿನ್ನ ಹಿಂದಿನ ಕಥೆಯಲ್ಲ. ನಿನ್ನ ಮಗಳನ್ನ ನನ್ನ ಮಗ ಮೆಚ್ಕೊಂಡಿದ್ದಾನೆ, ನಮಗೆ ಅಷ್ಟು ಸಾಕು. ನಿಮಗೆಲ್ಲ ಒಪ್ಪಿಗೆ ಆದ್ರೆ ಶುಭ ಕಾರ್ಯಕ್ಕೆ ತಡ ಮಾಡುವುದು ಬೇಡ ಎನ್ನುತ್ತಾ ಮುಂದಿನ ಕಾರ್ಯಕ್ಕೆ ಮುನ್ನುಡಿ ಬರೆದಳು. ಮಾಧವ ಹಾಗೂ ಮಕ್ಕಳು ಕ್ಷಮಾಳ
ಪ್ರೇಮಳ ಕಥೆಯನ್ನ ಕೇಳಿ ಅವಳ ಬಾಳು ಸರಿಪಡಿಸಿದ ದರಿತ್ರಿಯ ಸಾಧನೆ ನೋಡಿ ಹೆಮ್ಮೆ ಪಟ್ಟರು. ಅದೇ ಸಮಯಕ್ಕೆ ದರಿತ್ರಿಯ ಫೋನ್ಗೆ ಬಂದ ಸಂದೇಶವನ್ನ ನೋಡಿದ ಧಾತ್ರಿ, ಅಭಿನಂದನೆಗಳು ಅಮ್ಮ, ಮಹಿಳಾ ದಿನಾಚರಣೆಗೆ ನೀನು ಬಿಡಿಸಿದ ಕ್ಷಮೆಯ ದರಿತ್ರಿ ಚಿತ್ರಕ್ಕೆ ಪ್ರಶಸ್ತಿ ಬಂದಿದೆ ಎನ್ನುತ್ತಾ ತನ್ನ ತಾಯಿಯನ್ನ ತಬ್ಬಿಕೊಂಡಳು. ಎಲ್ಲರೂ ದರಿತ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸಿದ್ರು. ಆ ದಿನವೇ ದರಿತ್ರಿಯ ಹುಟ್ಟುಹಬ್ಬವಾದ್ದರಿಂದ ಅಭಿ ಹಾಗೂ ಧಾತ್ರಿ ಗುಟ್ಟಾಗಿ ತರಿಸಿದ್ದ ಕೇಕ್ ತಂದು ತಾಯಿಯ ಹುಟ್ಟುಹಬ್ಬ ಆಚರಿಸಲು ಸಿದ್ಧತೆಗಳನ್ನ ನಡೆಸಿದ್ರು. ಪ್ರಶಸ್ತಿಯ ವಿಷಯ ಟಿವಿಯಲ್ಲಿ ಬಂದಿದೆಯಾ ಎಂದು ನೋಡಲು ಮಾಧವ ಟಿವಿ ಹಾಕಿದಾಗ ವಾಹಿನಿಯೊಂದರಲ್ಲಿ ನನ್ನಮ್ಮ ಸೂಪರ್ ಸ್ಟಾರ್ ಕಾರ್ಯಕ್ರಮ ಪ್ರಸಾರವಾಗ್ತಿತ್ತು. ದರಿತ್ರಿ ಕ್ಷಿತಿಯೊಡನೆ ಸೇರಿ ಕೇಕ್ ಕತ್ತರಿಸಿದ ನಂತರ ಧಾತ್ರಿ ಹಾಗೂ ಅಭಿ ಇಬ್ಬರು ಅವಳ ಮುಖಕ್ಕೆ ಕ್ರೀಮ್ ಬಳಿಯುತ್ತಾ ನಮ್ಮಮ್ಮ ಸೂಪರ್ ಸ್ಟಾರ್ ಎಂದರೆ ಮಾಧವ ಅವಳಿಗೆ ಕೇಕ್ ತಿನ್ನಿಸುತ್ತಾ ನನ್ನ ಹೆಂಡತಿ ಸೂಪರ್ ಸ್ಟಾರ್ ಎಂದನು. ಕೈ ಹಾಗೂ ಮುಖಕ್ಕೆಲ್ಲ ಕ್ರೀಮ್ ಬೆಳೆದುಕೊಂಡು ಕೇಕ್ ತಿನ್ನುತ್ತಾ ಎಲ್ಲರ ನಡುವಿನಿಂದ ನುಸುಳಿಕೊಂಡು ಬಂದು ಅಜ್ಜಿಗೆ ಕೇಕ್ ತಿನ್ನಿಸಿದ ಕ್ಷಿತಿ, ಎಲ್ಲ ದೂಲ ಹೋಗಿ, ನನ್ನ ಅಜ್ಜಿ ತೂಪಲ್, ಸ್ಟಾರ್ ಎನ್ನಲು ಬರದೆ ಸ್ಟಾರ್ ಎಂದರೆ ನಕ್ಷತ್ರ ಎಂದು ಅಮ್ಮ ಹೇಳಿಕೊಟ್ಟಿದ್ದು ನೆನಪಾಗಿ ನನ್ನ ಅಜ್ಜಿ ಚೂಪಲ್ ನಕ್ಷತ್ರ ಅಲ್ವಾ ಅಜ್ಜಿ ಎಂದು ಚಪ್ಪಾಳೆ ತಟ್ಟುತ್ತಾ ಕಿಲಕಿಲನೆ ನಗತೊಡಗಿದ ಮಗುವಿನ ಮುಗ್ಧ ನಗು ಎಲ್ಲರ ಮುಖದಲ್ಲೂ ಪ್ರತಿಫಲಿಸತೊಡಗಿತು. ಈ ಸುಂದರ ಕ್ಷಣ ಸೆರೆ ಹಿಡಿಯಲ್ಪಟ್ಟು ಅಭಿಯ ಮೊಬೈಲ್ನಲ್ಲಿ ಶಾಶ್ವತವಾಗಿ ಕುಳಿತಿತು. ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.